ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಸ್ಟಡಿ ಸೆಂಟರ್ ಕೊಪ್ಪಳ. ಓಕೆ, ಮೊದಲಿಗೆ ಗೋಸಿದ್ದ ವಿಶ್ವರಾಜನನ್ನ ನನ್ನ ಮನದಲ್ಲಿ ನಡೀತಾ ಆತನ ಆಶೀರ್ವಾದನ ಪಡಿತಾ ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈಗಾಗಲೇ ಕಾಲ್ ಆಗಿರುತ್ತೆ BO, HSTR, GPS ಸ್ಟಾರ್ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ. ಕಂಪ್ಯೂಟರ್ನಲ್ಲಿ ಯಾವುದೇ ಕ್ವಶನ್ಸ್ ಮಿಸ್ ಆಗಬಾರ್ದು. ಆ ರೀತಿ ನಾವು ಪ್ರಶ್ನೆಗಳನ್ನ ಎತ್ತಾಕೊಂಡು ಬಂದು ಏನು ಮಾಡ್ತಾ ಇದ್ವಿ ಅಂದರೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ವಿ, ಕಾನ್ಸೆಪ್ಟ್ ವೈಸ್, ಚಾಪ್ಟರ್ ವೈಸ್. ಈಗಾಗಲೇ ನಮ್ಮದು ಬೇಸಿಕ್ ಆಗಿದೆ, ಹಾರ್ಡ್ವೇರು, ಸಾಫ್ಟ್ವೇರು, ವಿಂಡೋಸ್ ಆಗಿದೆ. ಸೊ ನೆಕ್ಸ್ಟ್ ಇದೆ ಯವರ್ ಒನ್ ಫೇವ್ರೆಟ್ MS ವರ್ಡ್. ಹೌದಾ, ಎಕ್ಸಾಮಿನರ್ಗೂ ಫೇವ್ರೇಟು, ಆಮೇಲೆ ವಿದ್ಯಾರ್ಥಿಗಳ ಫೇವ್ರೇಟ್ ಆದ ಟಾಪಿಕ್ ಯಾವುದಂದ್ರೆ MS ವರ್ಡು. ಅದರಲ್ಲಿರುವಂಥ ಟಾಪ್ ಕ್ವಶನ್ಸ್ಗಳನ್ನು 50 ಕ್ವಶನ್ಸ್ಗೆ ಡಿಸ್ಕಷನ್ ಮಾಡ್ತಾ ಸಂಪೂರ್ಣವಾಗಿ ನಾವು MS ವರ್ಡನ್ನು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಕ್ಲಾಸ್ ತುಂಬ ಚೆನ್ನಾಗಿರುತ್ತೆ, ಇಂಟ್ರಾಕ್ಟಿವ್ ಆಗಿರುತ್ತೆ, ನಿಮ್ಮೆಲ್ರಿಗೂ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳ್ತಾ, ಇದಾದ್ಮೇಲೆ MS Excel, MS ಪವರ್ ಪಾಯಿಂಟ್, ಇಂಟರ್ನೆಟ್, ನೆಟ್ವರ್ಕಿಂಗ್, ಇನ್ನು ಸಾಕಷ್ಟು ಪ್ರೋಟೋಕಾಲ್ಸು ಅದು ಇದೆಲ್ಲ ಭಾಳ ಇದೆ. ಸೊ ನೋಡೋಣ, ವೈಟ್ ಆ್ಯಂಡ್ ಸಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಸಬ್. ಓಕೆ, ಥ್ಯಾಂಕ್ ಯು. ಎಸ್, ವೆರಿ ಫಸ್ಟ್ ಕ್ವಶನ್. ಒಂದು ನಿಮಿಷ, ರೆಕಾರ್ಡ್ ಆಗ್ತಾ ಇದೆ ಇಲ್ಲ ನೋಡ್ಬಿಡ್ತೀನಿ. ಎಸ್, ಗುಡ್, ವೆರಿ ಗುಡ್. ಸ್ಟಾರ್ಟ್ ಇದೆ. MS ವರ್ಡ್ ಅನ್ನ ಅಭಿವೃದ್ಧಿಪಡಿಸಿದ ಕಂಪನಿ ಯಾವುದು? ಈಗಾಗಲೇ ನಾವು MS ವರ್ಡ್ ಅನ್ನು ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ. ಯಾವ್ದಾದ್ರು ಒಂದು ಆಫೀಸ್ಗೆ ನೀವು ನಾಳೆ ಅಪಾಯಿಂಟ್ ಆಗಿ ಹೋಗ್ತೀರಾ, ಟೀಚರ್ ಅಪಾಯಿಂಟ್ ಆಗಿ ಹೋಗ್ತೀರಾ, ವಿಲೇಜ್ ಅಕೌಂಟ್ ಅಪಾಯಿಂಟೆಡ್ ಆಗಿ ಹೋಗ್ತೀರಾ, ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಅದರಲ್ಲಿ ಸ್ಪೆಷಲ್ ಆಗಿ ಯಾವುದೊಂದು ಅರ್ಜೆನ್ಸಿಗೆ ಲೆಟರ್ ಟೈಪ್ ಮಾಡಿ ಇನ್ನೊಂದು ಆಫೀಸಿಗೆ ಕಳಿಸ್ಬೇಕಾಗಿರುತ್ತೆ, ಸೈನ್ ಮಾಡಿ. ಹೌದಾ, ಅದನ್ನ ಮಾಡ್ಲಿಕ್ಕೆ ಏನಾಗ್ತಿದೆ ಅಂತಂದ್ರೆ ಸಾಕಷ್ಟು ಸಾಫ್ಟ್ವೇರ್ಗಳು ಅವೈಲೇಬಲ್ ಇಲ್ಲ. ಕರೆಕ್ಟಾಗಿ ನಮಗೆ ಸಿಕ್ಕಿರುವಂಥದ್ದು ಯಾವುದಂದ್ರೆ MS ವರ್ಡ್. ಸೊ ಇದನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತಂದ್ರೆ ನೋಡೋಣ, ಆಪ್ಷನ್ ನೋಡೋಣ. ಮೈಕ್ರೋಸಾಫ್ಟ್, ಆಪಲ್, ಗೂಗಲ್, IBM ಅಂತಿದೆ. ಸೊ ರೈಟ್ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಇದು ಮೈಕ್ರೋಸಾಫ್ಟ್. MS ಅಂತ ಇದು ನೋಡ್ರಿ, ಈ MS ಅಂತ ಇದೆಯಲ್ಲ, MS ಅಂದ್ರೆ ಮೈಕ್ರೋಸಾಫ್ಟ್ ಅಂತೇಳಿ. ಹೌದಾ, ಮೈಕ್ರೋಸಾಫ್ಟ್. ಬಿಲ್ ಗೇಟ್ಸ್ ಮತ್ತು ಪೌಲ್ ಅಲೆನ್ ಅವರು ಇದನ್ನ ಅಭಿವೃದ್ಧಿಪಡಿಸ್ತಾರೆ, ಮೈಕ್ರೋಸಾಫ್ಟ್ ಕಂಪನಿಯನ್ನ. ಈ ಕಂಪನಿ MS ವರ್ಡ್ ಎಂಬ ಸಾಫ್ಟ್ವೇರ್ ಅನ್ನ ತಯಾರು ಮಾಡುತ್ತೆ. ಇದೊಂದು ಸಾಫ್ಟ್ವೇರ್. ಹೌದಾ, ಸಾಫ್ಟ್ವೇರ್ ಅಂದ್ರೆ ಏನು? ವಿವಿಧ ಪ್ರೋಗ್ರಾಮ್ಗಳ ಗುಂಪು. ಪ್ರೋಗ್ರಾಮಿಂಗ್ ಏನ್ ಮಾಡ್ತೀವಿ? ಪ್ರೋಗ್ರಾಮಿಂಗ್ ಅಂತಂದ್ರೆ ಅದ್ರ ಒಳಗಡೆ ಏನ್ ಚಟುವಟಿಕೆಗಳು ಇರ್ತಾವಲ್ಲ ಅವನ್ನ ಸಿಂಪಲ್ ಆಗಿ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಹಾಗಾಗಿ ವಿವಿಧ ಪ್ರೋಗ್ರಾಮಿಂಗ್ಗಳ ಗುಂಪು. ಹೌದು, ಏನ್ ಚಟುವಟಿಕೆಗಳು ನಡೀತಾವೆ? ವರ್ಡ್ ಫಾರ್ಮ್ಯಾಟಿಂಗ್ ಆಗಿರ್ಬೋದು, ಟೈಪ್ ಮಾಡೋದಾಗಿರ್ಬೋದು, ಲೆಟರ್ ಅಲೈನ್ಮೆಂಟ್ ಆಗಿರ್ಬೋದು, ಈ ರೀತಿ ಮಾಡ್ತೇವಲ್ಲ ಅವುಗಳನ್ನ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. MS ವರ್ಡ್ ಒಂದು ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್. ಹೌದಾ, ಇದು ಒಂದು ಶಬ್ದ ಪ್ರೊಸೆಸ್ ಮಾಡುವಂತ ಸಾಫ್ಟ್ವೇರ್. ಹೌದಾ, ಇದನ್ನ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಓಕೆ, ಯಾವಾಗ ಬಿಡುಗಡೆ ಆಯ್ತು ಹಾಗಾದ್ರೆ? ಪ್ರಥಮ MS ವರ್ಡ್ ಯಾವಾಗ ಬಿಡುಗಡೆ ಆಯ್ತು ಅಂದ್ರೆ 1983ರಲ್ಲಿ ಬಿಡುಗಡೆ ಮಾಡಲಾಯಿತು. ಇದು MS ಆಫೀಸ್ ನ ಒಂದು ಪ್ರಮುಖ ಅಂಗ. MS ಆಫೀಸ್ ಅಂತ ಹೇಳಿ ಒಂದು ಸಾಫ್ಟ್ವೇರ್ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ MS ವರ್ಡ್, MS Access, MS ಪವರ್ ಪಾಯಿಂಟ್, MS Excel ಇಷ್ಟು ಭಾಗಗಳು ಅದರಲ್ಲಿ ಬರ್ತಾವೆ. ಅದರಲ್ಲಿ ಪ್ರಮುಖವಾಗಿದೆ ಯಾವುದಂದ್ರೆ MS ವರ್ಡ್. ಹಾಗಾದ್ರೆ MS ವರ್ಡ್ ಅನ್ನು ಯಾವ್ದಕ್ಕೆ ಬಳಸ್ತೀವಿ ನಾವು ಅಂತ ನೋಡೋದಾದ್ರೆ ಪತ್ರ, ವರದಿ, ಅರ್ಜಿ ಮುಂತಾದ ಡಾಕ್ಯುಮೆಂಟ್ಗಳನ್ನ ತಯಾರಿ ಮಾಡ್ಲಿಕ್ಕೆ ಬಳಸ್ತೀವಿ. ಇದು ನಿಮ್ಗಾಗ್ಲಿ ಈಗ ಅರಿವಿದೆ, ನಿಮ್ಮ ಗಮನಕ್ಕಿದೆ. ಹಾಗೆ ಮೈಕ್ರೋಸಾಫ್ಟ್ ನ ಇತರ ಉತ್ಪನ್ನಗಳು, ಇತರ ಪ್ರಾಡಕ್ಟ್ಸ್ ಯಾವ್ದಂದ್ರೆ ಎಕ್ಸೆಲ್, ಪವರ್ ಪಾಯಿಂಟ್, ಆಕ್ಸೆಸ್ ಅಂತೇಳಿ. ಹೌದಾ, ಸೊ ಇಷ್ಟು ಮಾಹಿತಿಯನ್ನು ನೀವು ಪ್ರಥಮ ಪ್ರಶ್ನೆಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ MS ವರ್ಡ್ 2007, MS ವರ್ಡ್ 2007 ವರ್ಷನ್ ನಂತರ ಆವೃತ್ತಿಗಳು ಡಿಫಾಲ್ಟ್ ಫೈಲ್ ಎಕ್ಸ್ಟೆನ್ಷನ್ ಏನಾಗಿತ್ತು? ಈ ಫೈಲ್ ಎಕ್ಸ್ಟೆನ್ಷನ್ ಏನಂತಂದ್ರೆ ಈಗ ನೋಡ್ರಿ, ನಾಳೆ ನಾವು ಟೈಪ್ ಮಾಡಿ ಯಾವುದೋ ಒಂದು ಹೆಸರಿಗೆ ಡೌನ್ಲೋಡ್ ಮಾಡಿ ಏನೋ ಮಾಡಿ ಸೇವ್ ಮಾಡ್ತೀವಿ ಕಂಪ್ಯೂಟರಲ್ಲಿ ಸೇವ್ ಮಾಡಿದಾಗ ಫಸ್ಟ್ ಅದ್ರ ಹೆಸರು ಕೊಡ್ತೊಳುತ್ತಾ, ಅದಾದ್ಮೇಲೆ ಒಂದು ಪಾಯಿಂಟ್ ಬರ್ತಾ, ಪಾಯಿಂಟ್ ನಂತರ DOCX .PPTX ಅಥವಾ XLSX ಈ ಟೈಪ್ ಏನಾರು ಇತ್ತಂತಂದ್ರೆ ಅದು ಏನಾಗುತ್ತೆ, ಹಿಂಗೆ ಇತ್ತಂದ್ರೆ MS ವರ್ಡು, ಹಿಂಗಿತ್ತಂದ್ರೆ PPT, ಹಿಂಗಿತ್ತಂದ್ರೆ ಅದು MS Excel ಆಗುತ್ತಾ. ಈ ವರ್ಡಿಂಗ್ಸ್ ಒಳಗೆ ಏನಾದರೂ ನೀವು ತಿದ್ದಿದ್ರಿ ಮಾಡಿದ್ರಿ ಅಂತಂದ್ರೆ ಅದು ನೀಟಾಗಿ ಸೇವ್ ಆಗಲ್ಲ. ಒಂದ್ ವೇಳೆ ಸೇವ್ ಆಯ್ತಂದ್ರೂ ಕೂಡ ಓಪನ್ ಆಗಲ್ಲ, ಯಾಕಂದ್ರೆ ಅದು ಹಾಳಾಗ್ಬಿಡ್ತೈತಿ. ಹೌದಾ, ಹಾಗಾಗಿ ಲಾಸ್ಟ್ನೇ ವರ್ಡ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಇದಕ್ಕೆ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಅಂದ್ರ ಅಡ್ರೆಸ್ ಇದ್ದಂಗೆ ಇದು. ಯಾವ್ದು ಇದನ್ನು MS ವರ್ಡ್ದು, ಏನ್ MS ಪವರ್ ಪಾಯಿಂಟ್ ಇದು, ಏನ್ MS Excel ಅಂತೇಳಿ ಅಡ್ರೆಸ್ ಇದ್ದಂಗ ಅದನ್ನ ನಾವು ಪ್ರಥಮವಾಗಿ ಹೆಸರನ್ನು ಕೊಡ್ತೀವಿ. ಹೆಸರು ಮುಂದೆ ಡಾಟ್ ಬರುತ್ತೆ, ಇದು ಬೈ ಡಿಫಾಲ್ಟ್ ಆಗಿ ಸಿಗುತ್ತೆ ನಿಮ್ಗೆ. ಸೊ ಹಂಗಾಗಿ 2007 ನಂತರ ವರ್ಷನ್ಗಳಲ್ಲಿ
MS ವರ್ಡ್ನ ಫೈಲ್ ಎಕ್ಸ್ಟೆನ್ಷನ್ ಏನಿತ್ತು ಅಂತ ನೋಡಿದ್ರೆ, ಸೊ ನೋಡೋಣ. ನೋಡ್ರೆ .docx .rtf ಅಂತಿದೆ, txt ಅಂತಿದೆ. ಆನ್ಸರ್ ನೋಡೋದಾದ್ರೆ ಓಕೆ, ನೋಡ್ರಿ ಏನಿದೆ .docx ಅನ್ನೋದು .docx ಅನ್ನೋದು ಅದರ ಡಿಫಾಲ್ಟ್ ಆಗಿರುವಂತ ಫೈಲ್ ಎಕ್ಸ್ಟೆನ್ಷನ್. ನೋಡ್ರಿ .docx ಎಂಬುದು 2007 ಮತ್ತು ನಂತರದ ಆವೃತ್ತಿಗಳ ಡಿಫಾಲ್ಟ್ ಫೈಲ್ ಎಕ್ಸ್ಟೆನ್ಷನ್ ಆಗಿದೆ. ಹಳೇದೇನಿತ್ತು ಅನ್ನೋದಾದ್ರೆ .doc ಎಂಬುದು ಇತ್ತು. ವರ್ಡ್ 97 ಇಂದ 2003 ಆವೃತ್ತಿಗಳಲ್ಲಿ, ಅಂದ್ರೆ ಹಿಂದಿನ ಆವೃತ್ತಿಗಳು ವರ್ಡ್ 97 2003 ಅಂತ ಆವೃತ್ತಿಗಳಿದ್ವಲ್ಲ, ಅವುಗಳಿಗೆ ಏನಾಗಿತ್ತು ಅಂತಂದ್ರೆ ಇದಾಗಿತ್ತು, .doc ಎಂಬುದಾಗಿತ್ತು. ಹಾಗಾಗಿ ಇದನ್ನ ತಾವು ನೆನ್ಪಿಟ್ಕೋಬೇಕು. ವಿಶೇಷತೆ ಏನಂದ್ರೆ .docx ಫೈಲ್ಗಳು XML ಆಧಾರಿತ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ, ಇವು ಯೂಸಲಿ ಸಣ್ಣದಾಗಿರ್ತಾವೆ. ಸೇವ್ ಆಸ್ ನಲ್ಲಿ PDF, RTF, TXT ಫಾರ್ಮ್ಯಾಟ್ಗಳಿಗೂ ಕೂಡ ಇವನ್ನ ಬಳಸಬಹುದು. ಹೌದಾ. MS ಪವರ್ ಪಾಯಿಂಟ್ ಫೈಲ್ಗಳು PPTX ಆಗಿದ್ರೆ, MXL ಇದ್ದ ಫೈಲ್ಗಳು XLSX ಅಂತೇಳಿ ಇರ್ತಾವು. ಸೊ ಇದನ್ನ ನೀವು ಸಂಪೂರ್ಣವಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ. ಓಕೆ, ನೋಡ್ರಿ ಇಲ್ಲಿ ಹೊಸ ಡಾಕ್ಯುಮೆಂಟ್ ತೆರೆಯಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? MS ವರ್ಡ್ನಾಗ ಹೊಸ ಡಾಕ್ಯುಮೆಂಟ್ ಅನ್ನ ಬಳಸುವ ಶಾರ್ಟ್ಕಟ್ ಕೀ ಯಾವುದು? ವಿಚ್ ಶಾರ್ಟ್ಕಟ್ ಕೀ ಇಸ್ ಓಪನ್ಸ್ ಅ ನ್ಯೂ ಡಾಕ್ಯುಮೆಂಟ್? Ctrl+O, Ctrl+New, Ctrl+S, Ctrl+P. ಸೊ ಇಲ್ಲೇ ನೋಡ್ರಿ ಯಾವ್ದು ಇದಕ್ಕೆ ಆನ್ಸರ್ ಆಗುತ್ತೆ ಅಂತಂದ್ರೆ, ನೋಡ್ರಿ Ctrl+N. ಹೌದಾ, N. Ctrl+N ಅಂದ್ರೆ ನ್ಯೂ ಅಂತ. ನ್ಯೂ ನ ಮೊದಲ ಅಕ್ಷರ ಯಾವುದು? N. ಹೌದಾ, ಹಂಗಾಗಿ ಈ ಕೀಯನ್ನ ಒತ್ತಿದಾಗ ನಾವು ಹೊಸ ಖಾಲಿ ಡಾಕ್ಯುಮೆಂಟ್ ಅನ್ನ ತೆರಿತೀವಿ. ಹೌದಾ. ಫೈಲ್ ಟ್ಯಾಬ್ ನಲ್ಲಿ ಹೋಗಿ ನ್ಯೂ ಮೂಲಕ ಇದೇ ಕಾರ್ಯವನ್ನ ಮಾಡಬಹುದು. ಹೌದಾ. ಫೈಲ್ ಟ್ಯಾಬ್ ಅಂತಂದ್ರೆ ಹಿಂಗೆ MS ವರ್ಡ್ ಓಪನ್ ಇರುತ್ತೆ, ಇಲ್ಲೊಂದು ಆಫೀಸ್ ಬಟನ್ ಅಂತ ಇರುತ್ತೆ, ಇಲ್ಲೇ ಇದಕ್ಕೆ ಫೈಲ್ ಟ್ಯಾಬ್ ಅಂತ ಕರೀತಾರೆ. ಇದ್ರ ಕ್ಲಿಕ್ ಮಾಡಿದ್ರಂದ್ರೆ ಅಲ್ಲಿ ನ್ಯೂ, ಓಪನ್, ಸೇವ್ ಆಸ್, ಈ ರೀತಿ ಹಲವಾರು ನಮಗೆ ಆಪ್ಷನ್ಸ್ ಗಳು ಸಿಗ್ತಾವೆ. ಅದರಲ್ಲಿ ನಾವು ನ್ಯೂ ಅಂತೇಳಿ ಕ್ಲಿಕ್ ಮಾಡೋ ಮುಖಾಂತರ ಹೊಸ ಡಾಕ್ಯುಮೆಂಟ್ ಅನ್ನು ಕೂಡ ಪಡಿಬಹುದು. ಆಮೇಲೆ Ctrl+O ಈಗಾಗಲೇ ಬಳಸಿದ, ಈಗಾಗಲೇ ಸೇವ್ ಆಗಿದ್ದ ಡಾಕ್ಯುಮೆಂಟ್ ಅನ್ನು ತೆರಿಲಿಕ್ಕೆ ಇದನ್ನ ಮಾಡ್ತೈತಿ, ಓಪನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ Ctrl+O. ಹಾಗಾದ್ರೆ Ctrl+N ಎಂಬುದು ಡಾಕ್ಯುಮೆಂಟ್ ಉಳಿಸಲು, ಅಂದ್ರೆ Ctrl+S ಎಂಬುದು ಡಾಕ್ಯುಮೆಂಟ್ ಅನ್ನು ಉಳಿಸಲು ನಾವು ಬಳಸಲಾಗ್ತದೆ, ಸೇವ್ ಅಂತ ಕರಿತೀವಿ. ನೋಡ್ರಿ ಹೆಸರಾಕ್ಷರನೇ ಇದೆ, Ctrl+S, ಸೇವ್ ಅಂತೇಳಿ. ಹೌದಾ. ನೋಡ್ರಿ ನ್ಯೂ ಅಂತಂದ್ರೆ N, Ctrl+N ಅಂದ್ರೆ ನ್ಯೂ ಆಗುತ್ತೆ, ಹೊಸದು ಅಂತ ಅರ್ಥ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಇಲ್ಲಿ ಇನ್ನೊಂದಿದೆ Ctrl+P ಅಂತಿದೆ. Ctrl+P ಅಂತ ಹೇಳಿದ್ರೆ ನೀವು ಕೀಬೋರ್ಡ್ ಮೇಲೆ Ctrl+P ಅಂತ ಹೇಳಿದ್ರೆ ಅಂತಂದ್ರೆ ಅದು ಪ್ರಿಂಟ್ ಅಂತೇಳಿ ಹೋಗುತ್ತೆ. ಪ್ರಿಂಟ್ ಕಮಾಂಡ್ ಓಪನ್ ಆಗುತ್ತೆ, ಪ್ರಿಂಟ್ ಮಾಡ್ಬೋದು. ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ಮಾಡ್ಲಿಕ್ಕೆ ಅದನ್ನ ಬಳಸ್ತೀವಿ ನಾವು. ಹಾಗಾದ್ರೆ ಡಾಕ್ಯುಮೆಂಟ್ ಉಳಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಈಗಾಗಲೇ ನಾವು ಅನ್ಕೊಂಡಿದ್ವಿ Ctrl+P, Ctrl+A, Ctrl+S, Ctrl+F. ಹೌದಾ. ಆನ್ಸರ್ ಏನಾಗುತ್ತೆ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ Ctrl+S. Ctrl+S ಅನ್ನು ಒತ್ತಿದಾಗ ಸೇವ್ ಆಗುತ್ತೆ. Ctrl+ ಒತ್ತಿದಾಗ ಹೊಸ ಡಾಕ್ಯುಮೆಂಟ್ ಉಳಿಸಲು ಸೇವ್ ಆಗುತ್ತೆ. ಮೊದಲ ಬಾರಿಗೆ ಹೊಸ ಫೈಲ್ ಇದ್ದರೆ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೇವ್ ಆಸ್ ಯಾಕೆ ಓಪನ್ ಆಗುತ್ತೆ ಅಂತಂದ್ರೆ, ಸೇವ್ ಆಸ್ ಎ ಎಲ್ಲ ಲಿಂಕ್, ಸೇವ್ ಆಸ್ ಎ ಸ್ಫೂರ್ತಿ ಸ್ಟಡಿ ಸೆಂಟರ್, ಸೇವ್ ಆಸ್ ಎ ನಿಮ್ಮ ಹೆಸರು ಅದನ್ನ ಕೊಡ್ಬೇಕಾಗತ್ತೆ. ಹಂಗಾಗಿ ಅದು ಓಪನ್ ಆಗುತ್ತೆ. ಈ ತರ ಬೇರೆ ಫಾರ್ಮ್ಯಾಟ್ಗಳನ್ನ ಹೆಸರಿನಲ್ಲಿ ಉಳಿಸಿ ಕೂಡ ಏನ್ ಮಾಡ್ಬೋದು, F12 ನಲ್ಲಿ ಅದನ್ನ ಬಳಸಬಹುದು. F12 ಹೊಡೆದ ಮತ್ತೆ ಓಪನ್ ಆಗುತ್ತೆ, ಅದನ್ನ ನಾವು ಬೇರೆ ಬೇರೆ ಫಾರ್ಮ್ಯಾಟ್ಗಳಲ್ಲಿ ಕೂಡ ಬಳಸಬಹುದು. ಮತ್ತೆ ಇದನ್ನ ಎಲ್ಲಿ ಮಾಡ್ಬೋದು, ಫೈಲ್ ಟ್ಯಾಬ್ ಹೇಳಿದ್ನಲ್ಲಿ ಇಲ್ಲಿ ಆಫೀಸ್ ಬಟನ್ ಇರುತ್ತೆ ಅಂತ ಹೇಳಿ. ಹೌದಾ. ಓಪನ್ ಮಾಡಿದಾಗ ಇಲ್ಲೊಂದು ಮೂಲೆಗೆ ಆಫೀಸ್ ಬಟನ್ ಇರುತ್ತೆ, ಇದು ಕ್ಲಿಕ್ ಮಾಡಿದ್ರಾಗ ಅದು ಫೈಲ್ ಟ್ಯಾಬ್ ಅಂತ ಕೂಡ ಕರಿತೀವಿ. ಕ್ಲಿಕ್ ಮಾಡಿದಾಗ ಸೇವ್, ಓಪನ್, ಪ್ರಿಂಟ್ ಅಂತ ಹಿಂಗೆ ಆಪ್ಷನ್ಸ್ ಇರ್ತಾವೆ. ಅದರಲ್ಲಿ ನೀವು ಸೇವ್ ಅಂತ ಕೊಡುವ ಮುಖಾಂತರ ಅದು ಸೇವ್ ಆಗುತ್ತೆ. ಹೌದಾ. ಇಲ್ಲಿ ಮೇಲೆ ಇನ್ನೊಂದು ಇರ್ತೈತಿ, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇರುತ್ತೆ, ಅಲ್ಲೂ ಕೂಡ ಸೇವ್ ಬಟನ್ ಸಮ್ ಟೈಮ್ಸ್ ಇರ್ತೈತಿ. ಎಸ್ ಅಂತಂದ್ರೆ ಸೇವ್, ನೆನ್ಪಿಟ್ಕೊಡ್ರಿ. ಮುಂದಿನ ಪ್ರಶ್ನೆ. ಡಾಕ್ಯುಮೆಂಟ್ ಪ್ರಿಂಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ Ctrl+P. ಹೌದಾ. ಇದು Ctrl+B ಇದ್ರೆ ಬೋಲ್ಡ್ ಮಾಡಕ್ಕೆ, ಇದು ಅಂಡರ್ಲೈನ್ ಮಾಡಕ್ಕೆ, ಇದು ಇಟಾಲಿಕ್ ಮಾಡ್ಲಿಕ್ಕೆ. Ctrl+U ಅನ್ನೋದು ಅಂಡರ್ಲೈನ್, Ctrl+I ಅನ್ನೋದು ಇಟಾಲಿಕ್, Ctrl+B ಅನ್ನೋದು ಬೋಲ್ಡ್, Ctrl+P ಅನ್ನೋದು
ಪ್ರಿಂಟ್ ಮಾಡಲಿಕ್ಕೆ ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ಮಾಡಲಿಕ್ಕೆ ಬಳಸ್ತೀವಿ. ಹೌದಾ? ಕಂಟ್ರೋಲ್ ಪ್ಲಸ್ ಪಿ ಒತ್ತಿದಾಗ ಪ್ರಿಂಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಫೈಲ್ ಟ್ಯಾಬ್ ನಲ್ಲಿ ಪ್ರಿಂಟ್ ಆಯ್ಕೆಯಲ್ಲೂ ಕೂಡ ಇದೆ. ಮತ್ತೆ ಇಲ್ಲಿ ಫೈಲ್ ಟ್ಯಾಬ್ ಅಂತ ಬರ್ತಾ ಇದೆ. ಅದಕ್ಕೆ ಆಫೀಸ್ ಬಟನ್ ಅಂತಾನೂ ಕೂಡ ಕರೀತಾರೆ. ನೀವು MS ವರ್ಡ್ ಅನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ಮೂಲೆಯಲ್ಲಿ ಎಡ ಮೇಲೆ ಮೂಲೆಯಲ್ಲಿ ಒಂದು ಆಫೀಸ್ ಬಟನ್ ಅಂತ ರೌಂಡ್ ಸರ್ಕಲ್ ಅಲ್ಲಿ ಇರುತ್ತೆ, ಅದು ಸಿಗುತ್ತೆ ನಿಮಗೆ. ಹೌದಾ? ಈ ಪ್ರಿಂಟರ್ ಡೈಲಾಗ್ ಬಾಕ್ಸ್ ನಲ್ಲಿ ಏನಾಗುತ್ತೆ, ಪ್ರಿಂಟರ್ ಆಯ್ಕೆ, ಪುಟಗಳ ಸಂಖ್ಯೆ, ಎಷ್ಟು ಕಾಪಿ ಬೇಕು ಎಂಬುದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಿಗುತ್ತೆ, ನೀವು ನೋಡ್ಕೋಬಹುದು. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಆಯ್ದ ಪಠ್ಯವನ್ನು ಬೋರ್ಡ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಯಾವ ಶಾರ್ಟ್ಕಟ್ ಕೀನ ಬಳಸ್ತೀವಿ ಅಂತಂದ್ರೆ, ಬೋರ್ಡ್ ಮಾಡ್ಲಿಕ್ಕೆ ನಾವು Ctrl+B ಅನ್ನ ಬಳಸ್ತೀವಿ, ಅಂಡರ್ಲೈನ್ ಮಾಡ್ತೀವಿ, ಇಟಾಲಿಕ್ ಮಾಡ್ತೀವಿ. ಓಕೆ, ನೋಡೋಣ. ಓಕೆ, Ctrl+B ಅನ್ನೋದು ಬೋಲ್ಡ್ ಬಿ ನೋಡ್ರಿ, ಅಲ್ಲೇ ಇರ್ತದೆ, ಆನ್ಸರ್ ಅಲ್ಲೇ ಇರ್ತದೆ. ಸೊ Ctrl+B ಆಯ್ದ ಪಠ್ಯವನ್ನು ದಪ್ಪ ಮಾಡುತ್ತದೆ. ಹೋಮ್ ಟ್ಯಾಬ್ ನಲ್ಲಿ ಫ್ರಂಟ್ ಗ್ರೂಪ್ ನಲ್ಲಿ ಬಿ ಬಟನ್ ಕೂಡ ಇರುತ್ತೆ. ಇದನ್ನ ನಾವು ಏನ್ ಮಾಡ್ಬೋದು, Ctrl+I ಅಂದ್ರೆ ಇಟಾಲಿಕ್ ಮಾಡ್ಬೋದು, Ctrl+C ಅಂದ್ರೆ ಅಂಡರ್ಲೈನ್ ಕೂಡ ಮಾಡ್ಬೋದು. ಈ ರೀತಿ ಪದಗಳು ಎದ್ದು ಕಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಇದೆ, ಇಲ್ಲೇ ನೋಡ್ರಿ, ಆಲ್ರೆಡಿ ಇದೆ ಈಗಾಗಲೇ. ಇನ್ನು ಆಯ್ದ ಪಠ್ಯವನ್ನು ಓರೆಯದು ಇಟಾಲಿಕ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ವಿಚ್ ಶಾರ್ಟ್ಕಟ್ ಕೀಸ್ ಮೇಕ್ಸ್ ಸೆಲೆಕ್ಟೆಡ್ ಟೆಕ್ಸ್ಟ್ ಇಟಾಲಿಕ್ ಅಂತ ಕರಿತೀವಿ. Ctrl+I ಇಸ್ ದ ರೈಟ್ ಆನ್ಸರ್. ಇದು ಬೋರ್ಡ್ ಆಗುತ್ತಾ, ಅಂಡರ್ಲೈನ್ ಆಗುತ್ತೆ? ಹೌದಾ? ನೆನ್ಪಿಟ್ಕೊ. ಓಕೆ, Ctrl+I. ಹೌದಾ? Ctrl+I ಆಯ್ದ ಟ್ಯಾಬ್ ಅನ್ನ ಓರೆಯಾಗಿ ಮಾಡಲಿಕ್ಕೆ ಮಾಡುತ್ತೆ. ಹೌದಾ? Ctrl+B ಅನ್ನೋದು ಬೋರ್ಡ್, Ctrl+U ಅನ್ನೋದು ಅಂಡರ್ಲೈನಿಗಾಗಿ ಉಪಯೋಗವನ್ನ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ. ಆಯ್ದ ಪಠ್ಯದ ಕೆಳಗೆ ಇದು ಕೂಡ ಯು, Ctrl+U ಗೊತ್ತಿದೆ ನಿಮ್ಗೆ ಆಗ್ಲಿಂದ ಆಲ್ರೆಡಿ. ನೋಡ್ರಿ, ಇನ್ನು ಶಾರ್ಟ್ಕಟ್ ಕೀಸ್ ಬಗ್ಗೆ ಸ್ವಲ್ಪ ನಾವು ನೆನಪು ಇಡೋಣ. ವಿಚ್ ಶಾರ್ಟ್ಕಟ್ ಕೀ ಇಸ್ ಯೂಸ್ ಟು ಕಾಪಿ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ? Ctrl+V, Ctrl+X, Ctrl+C, Ctrl+J. Ctrl+V ಅನ್ನ ನಾವೇನು ಮಾಡ್ತೀವಿ? ಪೇಸ್ಟ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಅನ್ನ ನಾವೇನ್ ಮಾಡ್ತೀವಿ? ಕಾಪಿ ಮಾಡ್ಕೋತೀವಿ. ಕಾಪಿ ಮಾಡ್ಕೊಂಡು ನಾನು ಇನ್ನೊಂದು ಕಡೆ ಅಂಟಿಸ್ಲಿಕ್ಕೆ Ctrl+V ಅಂತ ಒತ್ತಿದ್ರೆ ಅದ್ರ ಬಂದು ಇಲ್ಲಿ ಕೂಡುತ್ತೆ, Ctrl+V. ಹೌದಾ? Ctrl+S ಅಂದ್ರೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಸಂಪೂರ್ಣವಾಗಿ ಇನ್ನೊಂದ್ ಕಡೆ ಮೂವ್ ಮಾಡ್ಬೇಕಂದ್ರೆ ಕಟ್ ಮಾಡ್ತೀವಿ. ಕಟ್ ಮಾಡಿ ಇನ್ನೊಂದ್ ಕಡೆ ಹೋಗಿ ಪೇಸ್ಟ್ ಮಾಡ್ತೀವಿ, ಕಟ್ ಮಾಡೋದು. ಕಾಪಿ ಅಂತಂದ್ರೆ ಅದು ನಮಗೆ ಇಲ್ಲೂ ಬೇಕಂದ್ರೆ ಇಲ್ಲಿ ಕಾಪಿ ಮಾಡ್ಕೋಬೇಕು, ಇಲ್ಲಿ ಬಂದು ಪೇಸ್ಟ್ ಮಾಡಿದ್ರೆ ಇಲ್ಲಿ ಇರುತ್ತೆ. ಹೌದಾ? ಕಾಪಿ ಆಗಲ್ಲ, ಜಸ್ಟ್ ನಕಲ್ ಆಗತ್ತೆ. ಹೌದಾ? ಅಂಡು ಈಗಾಗಲೇ ಮಾಡಿದಂತ ಕ್ರಿಯೆಯನ್ನ ಮತ್ತೆ ಹಿಂದಿನ ಕ್ರಿಯೆ ಬೇಕಾದ್ರೆ ನಮಗೆ ಅಂಡು ಅಂತ ಬರುತ್ತೆ, Ctrl+Z. ಇನ್ನೊಂದು ರೆಡು ಅಂತ ಇದೆ, Ctrl+Y ಅಂತ ಬರುತ್ತೆ. ರೆಡುಗೆ Ctrl+Y. ನೆಕ್ಸ್ಟ್, ಆಯ್ದ ಪಠ್ಯವನ್ನು ಕಾಪಿ ಮಾಡ್ಲಿಕ್ಕೆ ಬಳಸಬೇಕು. ಈಗಾಗಲೇ ನಾವು ಅನ್ಕೊಂಡಿದ್ವಿ Ctrl+C ಅಂತೇಳಿ. ಸೊ Ctrl+C ಅನ್ನ ಆಯ್ದ ಪಠ್ಯನ ಏನ್ ಮಾಡುತ್ತೆ? ನಕಲು ಮಾಡ್ಲಿಕ್ಕೆ ಬಳಸ್ತೀವಿ. ಹೌದಾ? ಅದನ್ನ ಮುಂದೆ ಏನ್ ಮಾಡ್ತೇವೆ? ಅಂಟಿಸಲು Ctrl+V ಇಟ್ಕೊಂಡು ಪೇಸ್ಟ್ ಮಾಡ್ತೀವಿ. Ctrl+X ಹಿಡ್ಕೊಂಡು ಏನ್ ಮಾಡ್ತೀವಿ? ಕತ್ತರಿಸಿ ಅಂದ್ರೆ ಪೂರಾ ಅದನ್ನ ಅಲ್ಲಿಂದ ಶಿಫ್ಟ್ ಮಾಡ್ಬಿಡ್ತೀವಿ. ಹೌದಾ? ಕಟ್ ಮಾಡ್ತೀವಿ, ಮತ್ತೆ ಹೋಗಿ ಹೋಮ್ ಪೇಜ್ ಮೇಲೆ ಪೇಸ್ಟ್ ಮಾಡ್ತೀವಿ. ಇವೆಲ್ಲವೂ ಹೋಮ್ ಟ್ಯಾಬ್ ನಲ್ಲಿ ಕೂಡ ಸಿಗ್ತಾವೆ ನಿಮಗೆ. ಕಾಪಿ, ಕ್ಲಿಪ್ ಬುಕ್, ಏನಂದ್ರೆ ಸಾರಿ, ಇವು ಯಾವ ಟ್ಯಾಬ್ ನಲ್ಲಿ ಕೂಡ ಸಿಗ್ತಾವೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಾವು ಹೋಮ್ ಟ್ಯಾಬ್ ಅಂತ ಇರುತ್ತೆ. ಹೋಮ್ ಟ್ಯಾಬ್ ನಲ್ಲಿ ಕ್ಲಿಕ್ ಬೋರ್ಡ್ ಗ್ರೂಪ್ ನಲ್ಲಿ ಇವು ಕಾಪಿ, ಪೇಸ್ಟ್ ಇವೆಲ್ಲ ಆಯ್ಕೆಗಳು ಅಲ್ಲಿ ಸಿಗ್ತಾವೆ. ನೀವು ಜಸ್ಟ್ ಅದ್ರ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆ, ಕ್ಲಿಕ್ ಬೋರ್ಡ್ ನಲ್ಲಿರುವುದನ್ನು ಅಂಟಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದಾನೆ. ವಿಚ್ ಶಾರ್ಟ್ಕಟ್ ಕೀ ಇಸ್ ಯೂಸ್ ಟು ಪೇಸ್ಟ್ ಫ್ರಮ್ ಕ್ಲಿಕ್ ಬೋರ್ಡ್? ಇನ್ನು ಆಲ್ರೆಡಿ ಯಾವ್ದಿದ್ರಾಗ ಆನ್ಸರ್ ಆಗತ್ತೆ ಅಂದ್ರೆ Ctrl+V. ಆನ್ಸರ್ ಡಿ ಆಗತ್ತೆ. Ctrl+V ಕ್ಲಿಕ್ ಬೋರ್ಡ್ ನಲ್ಲಿರುವಂತ ಪಠ್ಯ ವಸ್ತುವನ್ನು ಕರ್ಸರ್ ನಲ್ಲಿರುವಂತೆ ಅಂಟಿಸುತ್ತದೆ. ಇದಕ್ಕೂ ಮೊದಲು ಕಾಪಿ ಅಥವಾ Ctrl+X ಅನ್ನು ಮಾಡಿರಬೇಕಾದ್ರೆ ನೋಡ್ರಿ, ಡೈರೆಕ್ಟ್ Ctrl+V ಒತ್ತಿದ್ರೆ ಉಪಯೋಗ ಇಲ್ಲ. ಅದಕ್ಕಿಂತ ಮುಂಚೆಕ ಅದನ್ನ ಅಟ್ಲೀಸ್ಟ್ ಏನ್ ಮಾಡ್ಬೇಕು? ಕಾಪಿಯರ ಮಾಡಿರ್ಬೇಕು, ಇಲ್ಲ ಅಂತಂದ್ರೆ ಕಟ್ಟರ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಇದು ವರ್ಕ್ ಆಗುತ್ತೆ. ನೆನಪಲ್ಲಿ ಇಟ್ಕೊಡ್ರಿ. ಪೇಸ್ಟ್ ಮಾಡುವಾಗ ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗ್ ಅಥವಾ ಮರ್ಜ್ ಫಾರ್ಮ್ಯಾಟಿಂಗ್, ಕೀಪ್ ಟೆಕ್ಸ್ಟ್ ಓನ್ಲಿ ಆಯ್ಕೆಗಳಿರ್ತವೆ. ಅದನ್ನ ನಾವು ನೋಡಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಹೋಮ್ ಟ್ಯಾಬ್ ಒಳಗ ಕ್ಲಿಪ್ ಬೋರ್ಡ್ ಗ್ರೂಪ್ ನಲ್ಲಿ ಪೇಸ್ಟ್ ಎಂಬ ಬಟನ್ ಇರುತ್ತೆ. ಹೋಮ್ ಟ್ಯಾಬ್ ಒಳಗ ಕ್ಲಿಪ್ ಬೋರ್ಡ್ ಗ್ರೂಪ್ ನಲ್ಲಿ ಪೇಸ್ಟ್ ಬಟನ್ ಇರುತ್ತೆ. ಪರೀಕ್ಷಾ ಸುಳಿವು ಏನಂದ್ರೆ
ವಿ ಅಂದ್ರೆ ಪೇಸ್ಟ್ ಅಂತ ಅರ್ಥ. ಹೌದಾ, ಕಂಟ್ರೋಲ್ ಪ್ಲಸ್ ವಿ ಇರ್ಬೋದನ್ನ ನೆನ್ಪಿಟ್ಕೊಡ್ರಿ. ಹಾ, ನೆಕ್ಸ್ಟ್ ಪ್ರಶ್ನೆ, ಆಯ್ದ ಪಠ್ಯವನ್ನು ಕಟ್ ಮಾಡಲು ಬಳಸುವ ಶಾರ್ಟ್ ಕಟ್ ಕೀ. ಕಟ್ ಮಾಡ್ಲಿಕ್ಕೆ ಯಾವ್ದು ಮಾಡ್ತೀವಿ? ಕಂಟ್ರೋಲ್ ಪ್ಲಸ್ ಎಕ್ಸ್. ಇದನ್ನ ಕಾಪಿ ಮಾಡಿ ಕಂಟ್ರೋಲ್ ಪ್ಲಸ್ ಸಿ ಯನ್ನು ಕಾಪಿ ಮಾಡ್ಲಿಕ್ಕೆ, ಕಂಟ್ರೋಲ್ ಪ್ಲಸ್ ವಿ ಯನ್ನು ಪೇಸ್ಟ್ ಮಾಡ್ಲಿಕ್ಕೆ, ಕಂಟ್ರೋಲ್ ಪ್ಲಸ್ ಜೆಡ್ ಅನ್ನು ನಾವೇನ್ ಮಾಡ್ತೀವಿ? ಅಂಡು ಮಾಡ್ಲಿಕ್ಕೆ ಬಳಸ್ತೀವಿ. ನೋಡ್ರಿ, ಕಂಟ್ರೋಲ್ ಪ್ಲಸ್ ಎಕ್ಸ್ ಅನ್ನು ನಾವು ಕಟ್ ಮಾಡ್ಲಿಕ್ಕೆ ಬಳಸ್ತೀವಿ. ಇದು ಕೂಡ ಕ್ಲಿಪ್ ಬೋರ್ಡ್ ನಲ್ಲಿ ಸಿಗುತ್ತೆ ನಿಮಗೆ. ಆ ಒಂದು ಪಠ್ಯವನ್ನ ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಬಳಸ್ತೀವಿ. ಹೌದಾ, ಬೇರೆ ಸ್ಥಳದಲ್ಲಿ ಕಂಟ್ರೋಲ್ ಪ್ಲಸ್ ವಿ ಅನ್ನು ಒತ್ತಿ ಅಂಟಿಸಬೇಕು. ಹೌದಾ, ಎಕ್ಸ್ ಅಂತಂದ್ರೆ ಕತ್ತರಿ, ಸೀಸರ್ಸ್ ಅಂತ ಆಕಾರವನ್ನು ಹೋಲುತ್ತದೆ, ಹಂಗಾಗಿ ನೆನ್ಪಿಟ್ಕೊಳ್ಳೋದು ಈಸಿ. ಹಾ, ಕೊನೆಯ ಕ್ರಿಯೆಯನ್ನು ರದ್ದುಗೊಳಿಸಲು ಅಥವಾ ಅಂಡು ಅನ್ನು ಬಳಸಲು ಶಾರ್ಟ್ಕಟ್ ಕೀ ಯಾವುದು? ಈಗೇನೋ ಒಂದು ಟೈಪ್ ಮಾಡಿರ್ತೀರಪ್ಪ. ಹಾ, ಈಗೇನೋ ಒಂದು ಫಾರ್ ಎಕ್ಸಾಂಪಲ್ ಸ್ಫೂರ್ತಿ ಸ್ಟಡಿ ಸೆಂಟರ್ ಅಂತ ಹೇಳಿ ಟೈಪ್ ಮಾಡಿರ್ತೀವಿ. ಸ್ಫೂರ್ತಿ ಸ್ಟಡಿ ಸೆಂಟರ್ ಅಂತ ಟೈಪ್ ಮಾಡಿರ್ತೀನಿ. ಹೌದಾ, ಇದನ್ನ ನಾನೇನ್ ಮಾಡ್ಬೇಕು? ಅಳಿಸ್ಬೇಕಂತಂದ್ರ ಜಸ್ಟ್ ಏನ್ ಮಾಡ್ಬೇಕು? ಕಂಟ್ರೋಲ್ ಪ್ಲಸ್ ಜೆಡ್ ಅನ್ನು ಹಿಡಿದು ಬಿಟ್ರಂತಂದ್ರೆ ಇದು ಅಳಿಸ್ಬಿಡ್ತೈತಿ, ಹೋಗ್ಬಿಡ್ತೈತಿ. ಹೌದಾ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತ ಕಂಟ್ರೋಲ್ ಪ್ಲಸ್ ಜೆಡ್ ಅಂತ ಹೇಳಿ. ಕಂಟ್ರೋಲ್ ಪ್ಲಸ್ ಜೆಡ್ ಕೊನೆಯದಾಗಿ ಮಾಡಿದ ಕ್ರಿಯೆಯನ್ನು ರದ್ದುಗೊಳಿಸುತ್ತದೆ. ಹಲವಾರು ಬಾರಿ ಒತ್ತಿ ಹಿಂದಿನ ಹಲವು ಹಂತಗಳಿಗೆ ಹಿಂದಿರುವುದು. ಅದನ್ನ ಮತ್ತೆ ಮತ್ತೆ ಮಾಡ್ತಾ ನಾವು ಫಸ್ಟ್ ಇಂದ ಮಾಡ್ಕೊತ ಬಂದಿರುತ್ತೆ ಎಲ್ಲಾ ಕಾರ್ಯಗಳನ್ನು ಕೂಡ ರಿಪೀಟ್ ಮಾಡಬಹುದು. ವಿರುದ್ಧಕ್ಕೆ ಕಂಟ್ರೋಲ್ ಪ್ಲಸ್ ವಾಯ್ ಬಳಸಿ ರದ್ದುಗೊಳಿಸಿದ್ದನ್ನ ಮತ್ತೆ ಪಡಿಬಹುದು. ಈಗ ರೆಡು ಮಾಡಿದ್ರು ಮತ್ತೆ ಅಂಡು ಮಾಡೋದು. ಹೌದಾ, ಇದು ರೆಡು. ಹೌದಾ, ಆಮೇಲೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಸಿಗುತ್ತೆ ನಿಮ್ಗೆ. ನೋಡ್ರಿ, ಇದು MS ವರ್ಡ್ ಡಾಕ್ಯುಮೆಂಟ್. ಹೌದಾ, ಇಲ್ಲೇ ಆಫೀಸ್ ಬಟನ್, ಈ ಬಟನ್ ಮೇಲೆ ಒಂದಿಷ್ಟು ಆಪ್ಷನ್ಸ್ಗಳು ಸಿಗುತ್ತವೆ. ಅದನ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ಅಲ್ಲೇ ಬಾಣದ ಗುರುತು ಈ ಆಕಾರದಲ್ಲಿ ಇರುತ್ತೆ. ಇಲ್ಲಿ ನೋಡ್ರಿ, ಈ ಆಕಾರದಲ್ಲಿ. ಇದನ್ನು ಕೂಡ ಕೇಳ್ತಿದ್ದಾನೆ ಸಮ್ಟೈಮ್ ಪ್ರಶ್ನೆನ, ನೆನ್ಪಿಟ್ಕೋಬೇಕಾಗುತ್ತೆ. ತಪ್ಪಾಗಿ ಟೈಪ್ ಮಾಡಿದಾಗ ಅಳಿಸಿದಾಗ ಇದು ಉಪಯೋಗವಾಗುತ್ತೆ. ಯೂಸಲಿ ನೆನ್ಪಿಟ್ಕೊಡ್ರಿ. ರದ್ದುಗೊಳಿಸಿದ ಕ್ರಿಯೆಯನ್ನು ಮತ್ತೆ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಕಂಟ್ರೋಲ್ Z, ಕಂಟ್ರೋಲ್ Y, ಕಂಟ್ರೋಲ್ RD ಯಾವ್ದಾಗುತ್ತೆ? Y. ಕಂಟ್ರೋಲ್ ಪ್ಲಸ್ Y ಇತ್ತೀಚೆಗೆ ಅಂಡು ಮಾಡಿದ ಕ್ರಿಯೆಯನ್ನು ಮತ್ತೆ ಮಾಡುತ್ತೆ. ಅಂಡು ಮಾಡುತ್ತೀವಲ್ಲ, ಅದು ಮತ್ತೆ ರೆಡಿ ಮಾಡ್ಲಿಕ್ಕೆ ಇದನ್ನ ಬಳಸ್ತೀವಿ. ಕಂಟ್ರೋಲ್ ಪ್ಲಸ್ Z ಅಂಡು ಮಾಡ್ಲಿಕ್ಕೆ ಬಳಸ್ತೀವಿ. ಕೆಲವೊಮ್ಮೆ F4 ಕೀ ಸಹ ಕೊನೆ ಕ್ರಿಯೆಯನ್ನ ಮಾಡುತ್ತೆ. ಹೌದಾ, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆಮೇಲೆ ಇಡೀ ಡಾಕ್ಯುಮೆಂಟ್ ಅನ್ನು ಆಯ್ಕೆ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಕೇಳಿದಾನೆ. ಇಡೀ ಡಾಕ್ಯುಮೆಂಟ್ ಅಂದ್ರೆ ಎಂಟೈರ್ ಡಾಕ್ಯುಮೆಂಟ್ ಇಲ್ಲಿ ಇರ್ತೈತಿ. ನಾವೇನೇನು ಟೈಪ್ ಮಾಡಿರ್ತೀವಿ ಲೈನ್ ಬೈ ಲೈನ್ ನಾವು ಏನ್ ಮಾಡೋಕ್ಕಾಗಲ್ಲ, ಸೆಲೆಕ್ಟ್ ಮಾಡ್ಕೊಂತ ಕೂಡಕ್ಕಾಗಲ್ಲ. ಅಷ್ಟು ಬೇಕು ನನಗಂತ ಅನ್ನೋದಾಗಿತ್ತು ಅಂತಂದ್ರೆ ನೀವು ಯಾವ್ದನ್ನ ಬಳಸ್ಬೇಕು ಹೇಳ್ರಿ? ಇಲ್ಲಿ ಯಾವ್ದನ್ನ ಬಳಸ್ಬೇಕಾಗತ್ತೆ? ಎಸ್, ಕಂಟ್ರೋಲ್ ಪ್ಲಸ್ ಎ. ಹೌದಾ, ಕಂಟ್ರೋಲ್ ಪ್ಲಸ್ ಎ ಒತ್ತಿದಾಗ ಡಾಕ್ಯುಮೆಂಟ್ ನಲ್ಲಿ ಆ ಪಠ್ಯ ವಸ್ತುಗಳು ಮತ್ತೆ ಏನಾಗ್ತವೆ? ಸೆಲೆಕ್ಟ್ ಆಗ್ತವೆ. ಹೌದಾ, ಇಡೀ ಡಾಕ್ಯುಮೆಂಟ್ ಒಂದೇ ಫಾರ್ಮ್ಯಾಟಿಂಗ್ ಅನ್ವಯಿಸಲು ಇದು ಉಪಯುಕ್ತ. ಏನ್ ಮಾಡ್ಬೇಕು? ಅದು ಸೆಲೆಕ್ಟ್ ಮಾಡ್ತೀವಿ. ಏನಾದ್ರು ಒಂದು ಫಾಂಟ್ ಸೈಜ್ ಹೆಚ್ಚು ಕಡಿಮೆ ಮಾಡ್ಬೇಕಾದ್ರೆ, ಅಥವಾ ಅದರ ಲೈನ್ಸ್ ಬಿಟ್ವೀನ್ ಲೈನ್ಸ್ ಒಳಗೆ ನಾವು ಏನಾದ್ರು ಗ್ಯಾಪ್ ಅನ್ನು ಹೆಚ್ಚು ಕಡಿಮೆ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇದು ಎಲ್ಲಿ ಸಿಗುತ್ತೆ ನಿಮ್ಗೆ ಅಂದ್ರೆ ಹೋಮ್ ಟ್ಯಾಬ್ ಒಳಗೆ ಎಡಿಟಿಂಗ್ ಗ್ರೂಪ್ ಸೆಲೆಕ್ಟ್ ಆಲ್ ಅದರಲ್ಲಿ ಸಿಗುತ್ತೆ. ಆಮೇಲೆ ಕಂಟ್ರೋಲ್ ಪ್ಲಸ್ ಹೋಮ್ ಡಾಕ್ಯುಮೆಂಟ್ ಆರಂಭಕ್ಕೆ, ಕಂಟ್ರೋಲ್ ಪ್ಲಸ್ ಎಂಡ್ ಡಾಕ್ಯುಮೆಂಟ್ ಕೊನೆಗೆ ಕರ್ಸರ್ ಅನ್ನು ತೆಗೆದುಕೊಂಡು ಹೋಗುತ್ತೆ. ನೋಡ್ರಿ, ಇದು ನಮ್ಮ ಡಾಕ್ಯುಮೆಂಟ್. ಹೌದಾ, ಇದು ನಮ್ಮ ಡಾಕ್ಯುಮೆಂಟ್. ಹಿಂಗ್ ಟೈಪ್ ಮಾಡ್ಕೊಂತ ಬಂದಿರ್ತೀವಿ. ಹಿಂಗ್ ಟೈಪ್ ಮಾಡ್ಕೊಂತ ಹೋಗಿರ್ತೀವಿ. ಇಲ್ಲಿ ಕಂಟ್ರೋಲ್ ಪ್ಲಸ್ ಹೋಮ್ ಬಿಡಿದ್ರೆ ಕರ್ಸರ್ ಇಲ್ಲಿಗೆ ಬರುತ್ತೆ. ಕಂಟ್ರೋಲ್ ಪ್ಲಸ್ ಯಾವುದು ಎಂಡ್ ಹಿಡ್ಕೊಂಡ್ರೆ ಕರ್ಸರ್ ಇಲ್ಲಿ ಕೊನೆ ಅಕ್ಷರಕ್ಕೆ ಬರುತ್ತೆ. ಹೌದಾ, ಕರ್ಸರ್ ಅಂತಂದ್ರೆ ಇಲ್ಲೊಂದು ಬ್ಲಿಂಕ್ ಆಗ್ತದೆ, ಟಿಕ್ 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 ಅಂತ ಬ್ಲಿಂಕ್ ಆಗ್ತದೆ ಒಂದು ಬಾಣದ ಗುರುತಿನಂಗೆ. ಅದಕ್ಕೆ ನಾವು ಕರ್ಸರ್ ಅಂತ ಕರಿತೀವಿ. ಓಕೆ, ಡಾಕ್ಯುಮೆಂಟ್ ನಲ್ಲಿ ಪದ ಹುಡುಕಲು ಬಳಸುವ ಶಾರ್ಟ್ಕಟ್ ಯಾವುದು? ಫೈಂಡ್ ಮಾಡ್ಲಿಕ್ಕೆ ವಿಚ್ ಶಾರ್ಟ್ಕಟ್ ಈಸ್ ಯೂಸ್ ಟು ಫೈಂಡ್ ದ ಟೆಕ್ಸ್ಟ್ ಇನ್ ದ ಡಾಕ್ಯುಮೆಂಟ್? ಓಕೆ, ಕಂಟ್ರೋಲ್ H, ಕಂಟ್ರೋಲ್ F, ಕಂಟ್ರೋಲ್ Z, ಕಂಟ್ರೋಲ್ E. ಸೊ ಆನ್ಸರ್ ಯಾವ್ದಾಗತ್ತೆ ನೋಡೋಣ. ಕಂಟ್ರೋಲ್ F. ಹೌದಾ, ನೆವಿಗೇಷನ್ ಪೇನ್ ಅಂತ ಇರುತ್ತೆ. ನೆವಿಗೇಷನ್ ಎಂಬ ಆಪ್ಷನ್ ಅಲ್ಲಿ ಹೋಗಿ
ಈ ಪದವನ್ನ ನಾವೇನ್ ಮಾಡ್ಬೋದು, ಹುಡುಕ್ಬೋದು. ಯಾವ್ದು Ctrl+F ಹೊಡೆದಂತೆ ಇದು ಹೋಗುತ್ತಾ, ಅಲ್ಲಿ ನಾವು ಜಸ್ಟ್ ಹೆಸರು ಟೈಪ್ ಮಾಡಿದ್ರೆ ಸಾಕು, ಅದನ್ನ ಸಿಗುತ್ತೆ ನಿಮ್ಗೆ. ಹಾಗೆ ರಿಪ್ಲೇಸ್ ಮಾಡಬೇಕು ಅಂತಂದ್ರೆ Ctrl+H ಅನ್ನ ನೀವು ಟೈಪ್ ಮಾಡ್ಬೇಕು. ಹೊಸ ಒಂದು ಶಬ್ದವನ್ನ ಅದಕ್ಕೆ ರಿಪ್ಲೇಸ್ ಮಾಡ್ಬೇಕಾದ್ರೆ Ctrl+H ಹಾಕ್ಬೇಕು. ಇವು ಎಲ್ಲಿ ಸಿಗ್ತಾವ ಅಂದ್ರೆ ಹೋಮ್ ಟ್ಯಾಬ್, ಎಡಿಟಿಂಗ್ ಗ್ರೂಪ್, ಫೈಂಡ್ ಬಟನ್ ಅಲ್ಲಿ ಸಿಗುತ್ತಾ. ಹೌದಾ, ದೊಡ್ಡ ಡಾಕ್ಯುಮೆಂಟ್ ನಲ್ಲಿ ಬೇಗನೆ ಪದಗಳು ಸಿಗೋದಿಲ್ಲ, ನಿಮ್ಗೆ ಎಲ್ಲೋ ಇತ್ತು. ಫಾರ್ ಎಕ್ಸಾಂಪಲ್ ಯಾರ್ದೋ ಒಂದು ಹೆಸರು ಹಾಕಿರ್ತಾ, ಹೆಸರನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ. ಹೌದಾ, ಜಸ್ಟ್ Ctrl+F ಒಬ್ಬರಿ ಈ ಭಾಗದಲ್ಲಿ ಮೇಲೆ ಟೈಟಲ್ ಬಾರ್ ಭಾಗದಲ್ಲಿ ಏನಾಗುತ್ತೆ, ನಮಗೆ ಆ ಒಂದು ಹೊಸ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತಾ, ಅದರಲ್ಲಿ ನಾವು ಅವರ ಹೆಸರನ್ನು ಹಾಕಿದ್ರೆ ಜಸ್ಟ್ ಹೆಸರು ಹಾಕಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಅವ್ರೆಲ್ಲಿದ್ದಾರೆ ಅಲ್ಲಿ ಹೋಗ್ತೀವಿ. ಇಲ್ಲಪ್ಪ ಆ ಹೆಸರು ಬದಲು ಬೇರೆ ಹೆಸರು ನಾವು ಸೇರಿಸ್ಬೇಕು ಅಂತ ಅನ್ನೋದಾತಂದ್ರೆ ಏನ್ ಮಾಡ್ಬೇಕು, Ctrl+H ಅನ್ನ ಹಾಕಿ ಬೇರೆ ಹೆಸರು ಕೊಟ್ರು ಅಂತಂದ್ರೆ ಅವ್ರ ಹೆಸರಿಗೆ ಬೇರೆ ಹೆಸರು ಏನಾಗುತ್ತಾ ಬದಲಾವಣೆ ಆಗಿ ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಹಾ, ಪದವನ್ನು ಹುಡುಕಿ ಬದಲಾಯಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ವಿಚ್ ಶಾರ್ಟ್ಕಟ್ ಕೀ ಓಪನ್ಸ್ ಫೈಂಡ್ ಅಂಡ್ ರಿಪ್ಲೇಸ್? ಓಕೆ, Ctrl+H ಅಂತೇಳಿ. ಹೌದಾ, ನಾ ಈಗಾಗಲೇ ಹೇಳಿದೆ Ctrl+H ಅಂದ್ರೆ ಫೈಂಡ್ ಅಂಡ್ ರಿಪ್ಲೇಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಒಂದು ಪದವನ್ನು ಡಾಕ್ಯುಮೆಂಟ್ ನಾದ್ಯಂತ ಇನ್ನೊಂದು ಪದದಿಂದ ಬದಲಾಯಿಸಲು. ಈಗಾಗಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಏನೋ ಒಂದು ರಮೇಶ ಅಂತ ಹಾಕೊಂಡಿದ್ರೆ, ರಮೇಶ ಎಂಬವರನ್ನ ತೆಗೆದು ರಮೇಶ್ ಎಲ್ಲೆಲ್ಲಿ ಇದಾರಲ್ಲ ಅಲ್ಲೆಲ್ಲ ಹನುಮಂತ ಎಂಬವ್ರನ್ನ ಹಾಕೋಬೇಕು. ನಾವು ಹನುಮಂತನ ಹಾಕ್ಬೇಕು. ಸೊ ಅದನ್ನ ಹನುಮಂತ ಅಂತ ಟೈಪ್ ಮಾಡಿ ರಿಪ್ಲೇಸ್ ಮಾಡ್ಬೇಕಾದ ಪದ ಯಾವ್ದಂತ ರಮೇಶ್ ಅಂತ ಕೊಟ್ಬಿಟ್ರೆ ಎಲ್ಲೆಲ್ಲೆಲ್ಲ ರಮೇಶ್ ಇರ್ತೈತೆ ಅಲ್ಲೆಲ್ಲ ಹನುಮಂತ ಆಗ್ತಾ ಹೋಗ್ತೈತಿ. ಹೌದಾ, ಒಂದ್ ವೇಳೆ ನೀವು ರಿಪ್ಲೇಸ್ ಆಲ್ ಅಂತ ಕೊಟ್ರೆ ಎಲ್ಲಾ ಕಡೆಗೂ ಒಮ್ಮೆಗೆ ಇದನ್ನ ಬದಲಾವಣೆ ಮಾಡಬಹುದು. Ctrl+F ಏನಂದ್ರೆ ಕೇವಲ ಹುಡುಕಲು ಅಂದ್ರೆ ಫೈಂಡ್ ಮಾಡಲು ಮಾತ್ರ ಬಳಸ್ತೀವಿ. ಈ H ಅಕ್ಷರ ಏನಾಗುತ್ತೆ, ರಿಪ್ಲೇಸ್ ಅಲ್ಲ, ಇದು ಎರಡು ಕ್ರಿಯೆಗಳನ್ನು ಮಾಡುತ್ತೆ. ಫೈಂಡ್ ಅಂಡ್ ರಿಪ್ಲೇಸ್ ಎರಡು ಕ್ರಿಯೆ ಮಾಡುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕರ್ಸರ್ ಅನ್ನು ಡಾಕ್ಯುಮೆಂಟ್ ನ ಆರಂಭಕ್ಕೆ ಕಂಡುಹಿಡಿಯಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಈಗಾಗಲೇ ನಾ ಹೇಳಿದ್ದೀನಿ, ಕರ್ಸರ್ ಅನ್ನು ಡಾಕ್ಯುಮೆಂಟ್ ಆರಂಭದಲ್ಲಿ ಬಳಸೋ ಶಾರ್ಟ್ಕಟ್ ಕೀ ಯಾವ್ದು ಅಂತಂದ್ರೆ ನೋಡ್ರಿ, ಡಾಕ್ಯುಮೆಂಟ್ ನಿಮ್ಗಾಗ್ಲೇ ಗೊತ್ತಿದೆ. ಈಗ ಡಾಕ್ಯುಮೆಂಟ್ ಅಂತಂದ್ರೆ ದಸ್ತಾವೇಜ್ ಅಂತ ಕರಿತಾರೆ ಯೂಸಲಿ. ಇದು ಹಿಂಗಿರುತ್ತೆ, ನಮ್ ಡಾಕ್ಯುಮೆಂಟ್ ಹಿಂಗಿರ್ತೈತಿ. ಹೌದಾ, ಹಿಂಗ ಟೈಪ್ ಮಾಡಿರ್ತೀವಿ. ಹಿಂಗೆ ಟೈಪ್ ಮಾಡಿರ್ತೀವಿ, ಇಲ್ಲಿ ಟೈಪ್ ಮಾಡಿರ್ತೀವಿ. ಹೌದಾ, ಇಷ್ಟು ನಮ್ಮ ಡಾಕ್ಯುಮೆಂಟ್ ಇವೆಲ್ಲ ಅಕ್ಷರಗಳಿರ್ತಾವೆ. ನನಗೇನ್ ಮಾಡ್ಬೇಕು, ಕರ್ಸರ್ ಅನ್ನ ಇಲ್ಲಿಗೆ ತರಬೇಕು ಅಂತಂದ್ರೆ ಬ್ಲಿಂಕ್ ಆಗ್ತಿರ್ಬೇಕಿಲ್ಲ ಒಂದ್ ಕಡೆ ಇಲ್ಲಿ ತರಬೇಕು. ಜಸ್ಟ್ Ctrl+Home ಅನ್ನ ಹಿಡಿದ್ರೆ ಇಲ್ಲಿಗೆ ಬರುತ್ತೆ. ಅದೇ Ctrl+ ಏನಂದ್ರೆ ಎಂಡ್ ಅನ್ನ ಹಿಡಿದ್ವಿ ಅಂತಂದ್ರೆ ಕೀಬೋರ್ಡ್ ನಲ್ಲಿ Ctrl+End ಅನ್ನ ಹಿಡಿದ್ರೆ ಅದು ಏನಾಗುತ್ತೆ, ಡಾಕ್ಯುಮೆಂಟ್ ಕೊನೆಯ ಭಾಗದಲ್ಲಿ ಬಂದು ಕುಳಿತುಕೊಳ್ಳುತ್ತೆ. ಸೊ ಹಂಗಾಗಿ ಇಂಪಾರ್ಟೆಂಟ್ ಆಗಿರುವಂತದ್ದು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ, ನೋಡ್ರಿ ಅದೇ Ctrl+Home ಒತ್ತಿದ್ರೆ ಕರ್ಸರ್ ಡಾಕ್ಯುಮೆಂಟಿನ ಮೊದಲ ಪುಟದ ಮೊದಲ ಅಕ್ಷರಕ್ಕೆ ಆರಂಭಕ್ಕೆ ಹೋಗುತ್ತೆ. ಕೇವಲ ಹೋಮ್ ಒತ್ತಿದ್ರೆ ಕರ್ಸರ್ ಪ್ರಸ್ತುತ ಸಾಲಿನ ಆರಂಭಕ್ಕೆ ಮಾತ್ರ ಹೋಗುತ್ತೆ. ಇಲ್ಲಿ ನೋಡ್ರಿ, ಹೋಮ್ ಏನಾದ್ರೆ ಜಸ್ಟ್ ನೀವು ಹೋಮ್ ಅಷ್ಟೇ ಕ್ಲಿಕ್ ಮಾಡಿದ್ರೆ ಈ ಸಾಲಿಗೆ ನೋಡ್ರಿ ಡಾಕ್ಯುಮೆಂಟ್ ಎಷ್ಟು ದೊಡ್ಡದಿದೆ, ನನ್ನ ಕರ್ಸರ್ ಇಲ್ಲಿದೆ. ಹೋಮ್ ಬಟನ್ ಒತ್ತು ಮಾಡಿದ್ರೆ ಇಲ್ಲಿಗೆ ಬರ್ತೈತಿ. Ctrl+Home ಹಿಡಿದಂದ್ರೆ ಇಲ್ಲಿಗೆ ಬರ್ತೈತಿ. Ctrl+End ಹಿಡಿದಂತಂದ್ರೆ ಇಲ್ಲಿಗೆ ಬರ್ತೈತಿ ಲಾಸ್ಟ್ ಅಕ್ಷರ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿ ಉಪಯೋಗ ಆಗುತ್ತೆ, ಯಾಕೆ ಇದನ್ನು ಕೊಟ್ಟಿದ್ದಾರೆ ಅಂದ್ರೆ ನಾವು ಸಮ್ಟೈಮ್ಸ್ 20-30 ಡಾಕ್ಯುಮೆಂಟ್ ಅಂತ ಟೈಪ್ ಮಾಡಿರ್ತೀವಿ, ಅಲ್ಲಿ ಸಿಗೋದಿಲ್ಲ. ನಾವು ಪಟ್ನ ಬಿಡ್ಬೇಕು ಮತ್ತೆ ನಾವು ಅಂತ ಹಿಂಗೆ ಹಿಡ್ಕೊಂಡು ಓಡೇ ಬರ್ಬೇಕು. ಹಾಗಾಗಿ ಅದನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಹಾಗೆ ಕರ್ಸರ್ ಅನ್ನು ಡಾಕ್ಯುಮೆಂಟ್ ನ ಕೊನೆಗೆ ಕೊಂಡೊಯ್ಯಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ವಿಚ್ ಶಾರ್ಟ್ಕಟ್ ಮೂವ್ಸ್ ದ ಕರ್ಸರ್ ಟು ದ ಎಂಡ್ ಆಫ್ ದ ಫೈಲ್? ಯಾವ್ದಂತಂದ್ರೆ ನಾ ಆಗ್ಲೇ ಹೇಳಿದೀನಿ, Ctrl+End ಅಂತೇಳಿ. Ctrl+End. ಓಕೆ, Ctrl+End ಇದನ್ನ ನಾವು ಮಾಡ್ತೀವಿ. ಕಾಗುಣಿತ ವ್ಯಾಕರಣ ಪರಿಶೀಲನೆ, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಗಾಗಿ ಬಳಸೋ ಫಂಕ್ಷನ್ ಕೀ ಯಾವುದು ಅಂತ ಹೇಳಿದಾನೆ. ಸೊ ಇಲ್ಲೇ ಆನ್ಸರ್ ನೋಡ್ರಿ, F5, F7, F2, F12 ಅಂತಿದೆ. ಇದನ್ನ ಬಹಳಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದಾನೆ. ಸೊ ಮತ್ತೆ ರಿಪೀಟ್ ಆಗುವಂತ ಚಾನ್ಸಸ್ ಇದೆ. ಆದ್ರೆ ಇತ್ತೀಚಿನ ಪ್ರಶ್ನೆಗಳಲ್ಲಿ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಯಾವುದನ್ನು ಕೂಡ ಹಳೆ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ, ಹೊಸ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಆದ್ರೂ ಕೂಡ ನೋಡೋಣ. F7 ಒತ್ತಿದಾಗ ಸ್ಪೆಲ್ಲಿಂಗ್ ಗ್ರಾಮರ್ ಪರಿಶೀಲನೆ ಆರಂಭ ಆಗುತ್ತೆ. ಹೌದಾ, ರಿವ್ಯೂ ಟ್ಯಾಬ್ ನಲ್ಲಿ ಪ್ರೂಫಿಂಗ್ ಗ್ರೂಪ್ ನಲ್ಲಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಅಂತ ಇರುತ್ತೆ. ಆ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. ನೋಡ್ರಿ, ರಿವ್ಯೂ ಟ್ಯಾಬ್ ನೊಳಗೆ ಪ್ರೂಫಿಂಗ್ ಗ್ರೂಪ್ ಅಂತ ಕರಿತೀವಿ, ಅದರಲ್ಲಿ ಸಿಗುತ್ತೆ. ನೋಡ್ರಿ, ಸಮ್ ಟೈಮ್ಸ್ ತಪ್ಪಾದ ಪದಗಳಿಗೆ ಕೆಂಪು ಗೆರೆ ಏನಾಗುತ್ತೆ ಕಾಣಿಸುತ್ತೆ. ನೋಡ್ರಿ, ಇದನ್ನ ಕೇಳಿದಾನೆ, ತಪ್ಪಾದ ಶಬ್ದಗಳಿಗೆ
ಯಾವ ಬಣ್ಣದಿಂದ ಗೆರೆಗಳು ಇರ್ತಾವ ಅಂತಂದ್ರೆ ಕೆಂಪು ಅಲೆಗೆರೆ ಅಂತೇಳಿ ಹಿಂಗೆ ಇರ್ತದೆ ನೋಡ್ರಿ. ಹೌದಾ? ವ್ಯಾಕರಣ ದೋಷಕ್ಕೆ ಏನಾಗುತ್ತೆ, ನೀಲಿ ಅಥವಾ ಹಸಿರು ಗೆರೆ ಕಾಣುತ್ತೆ. ಆಮೇಲೆ ಥಿಸಾರಸ್ ಅಂತೇಳಿ ಇದೇನಂದ್ರೆ ಗ್ರೂಪಿಂಗ್ ಗ್ರೂಪ್ ನಲ್ಲಿ ಇರುತ್ತೆ. ಪರ್ಯಾಯ ಪದಗಳು ಅಂದ್ರೆ ಸೈನೋನಮಸ್ಗೆ ನಾವು ಬಳಸ್ತೀವಿ. ಥಿಸಾರಸ್ ಇದನ್ನು ಕೇಳಿದಾನೆ. ಎಪ್ಸೆಮೆನ್ ಎಂಬುದು ಪ್ರೂಫ್ ರೀಡಿಂಗಿಗೆ ಸಂಬಂಧಿಸಿದ ಪ್ರಮುಖದಾಗಿದೆ. ಹಾಗಾಗಿ ಎಪ್ಸೆಮೆನ್ ಯಾವುದು, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ಕಿಗೆ ಬಳಸ್ತೀವಿ. ಹಾ, ಸೇವ್ ಆಸ್ ಡೈಲಾಗ್ ಬಾಕ್ಸ್ ತೆರೆಯಲು ಬಳಸುವ ಫಂಕ್ಷನ್ ಕೀ ಯಾವುದು? ಸೇವ್ ಆಸ್ ನೋಡ್ರಿ, ನಾವು ಹೆಸರನ್ನು ಯಾವ ರೀತಿ ಚೇಂಜಸ್ ಮಾಡಬೇಕು ಅಥವಾ ಏನಂತ ಸೇವ್ ಮಾಡ್ಬೇಕಂದ್ರೆ ಸೇವ್ ಆಸ್ ಎ ಲಾಲಿಂಗ್, ಸೇವ್ ಆಸ್ ಎ ಸ್ಫೂರ್ತಿ ಸ್ಟಡಿ ಸೆಂಟರ್, ಸೇವ್ ಆಸ್ ಎ ಹಿಂಗೆ ಏನೇನೋ ಮಾಡ್ತೇವಲ್ಲ ಹಾಗೆ ಅದನ್ನು ಬಳಸ್ಬೇಕಾದ್ರೆ ಅಂತಂದ್ರೆ ಯಾವ ಒಂದು ಫಂಕ್ಷನ್ ಕೀಯನ್ನು ಬಳಸ್ಬೇಕು ನಾವು ಅಂತಂದ್ರೆ, ಫಂಕ್ಷನ್ಸ್ ಕೀಸ್ ಎಷ್ಟಿದಾವೆ ಒಟ್ಟು 12 ಫಂಕ್ಷನ್ಸ್ ಕೀಸ್ಗಳಿದಾವೆ. F1 ಏನ್ ಮಾಡತ್ತಂದ್ರೆ ಹೆಲ್ಪ್ ಮಾಡುತ್ತೆ, F12 ಏನ್ ಮಾಡತ್ತಂದ್ರೆ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಅನ್ನ ಅದು ನೇರವಾಗಿ ಓಪನ್ ಮಾಡಿ ಕೊಡುತ್ತೆ ನಮಗೆ. ಫೈಲ್ಗೆ ಹೊಸ ಹೆಸರು, ಸ್ಥಳ, ಫಾರ್ಮೆಟ್ ಅನ್ನು ಕೊಟ್ಟು ಉಳಿಸಲು ಬಳಸುತ್ತಾರೆ. ಹೊಸ ಹೆಸರು, ಸ್ಥಳ, ಫಾರ್ಮೆಟ್ ಅನ್ನು ಕೊಟ್ಟು ಉಳಿಸಲು ಬಳಸುತ್ತಾರೆ. ಕಂಟ್ರೋಲ್ ಎಸ್ ಈಗಾಗಲೇ ಇರೋ ಫೈಲ್ ಹೆಸರಿನಲ್ಲೇ ಉಳಿಯುತ್ತೆ. ಕಂಟ್ರೋಲ್ ಎಸ್ ಒತ್ತಿದ್ರೆ ಅದನ್ನೇ ನಾವು ಫೈಲ್ ಟ್ಯಾಬ್ ನಲ್ಲಿ ಹೋಗಿ ಸೇವ್ ಆಸ್ ಅನ್ನು ಕೂಡ ಏನ್ ಮಾಡ್ಬೋದು, F12 ಕೆಲಸವನ್ನ ಮಾಡಬಹುದು. ನಾವು ಹೆಸರು ಬೇರೆ ಹೆಸರನ್ನು ಕೂಡ ಮಾಡ್ಬೋದು. ನೀವು ಜಸ್ಟ್ ಕಂಟ್ರೋಲ್ ಪ್ಲಸ್ ಹೆಚ್ಚು ಈಗಾಗಲೇ ನಾವು ಏನ್ ಹೆಸರು ಕೊಟ್ಟಿರ್ತಲ್ಲ ಅದೇ ಹೆಸರು ಕೊಡುತ್ತೆ. ನೀವು ಹೆಸರು ಏನಾದ್ರೂ ಚೇಂಜ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕಂತಂದ್ರೆ F12 ಅನ್ನು ಒತ್ತಬೇಕು. F12 ಯಾವಾಗಲೂ ಸೇವ್ ಆಸ್ಗೆ ಮೀಸಲಾಗಿರುವಂತದ್ದು. ನೋಡ್ರಿ, ಫಾಂಟ್, ಪ್ಯಾರಾಗ್ರಾಫ್, ಸ್ಟೈಲ್ಸ್ ಗುಂಪುಗಳು ಯಾವ ಟ್ಯಾಬ್ ನಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದಾನೆ. ಸೊ ಫಾಂಟ್, ಪ್ಯಾರಾಗ್ರಾಫ್, ಸ್ಟೈಲ್ಸ್ ಗ್ರೂಪ್ಸ್ ಅಪಿಯರ್ ಆನ್ ದ ಹೋಮ್ ಟ್ಯಾಬ್. ಕರೆಕ್ಟಾ? ನೋಡ್ರಿ, ಹೋಮ್ ಟ್ಯಾಬ್ ನಲ್ಲಿ ಕಂಡು ಬರುತ್ತವೆ. ಇನ್ಸರ್ಟ್ ನಾಗಿಲ್ಲ, ಡಿಸೈನ್ ದಾಗಿಲ್ಲ, ವ್ಯೂ ಟ್ಯಾಬ್ ನಾಗಿಲ್ಲ. ಸೊ ಇದ್ರದ್ದು ನೋಡ್ರಿ, ಹೋಮ್ ಟ್ಯಾಬ್ ಎಂಬುದು ಅತಿ ಹೆಚ್ಚು ಬಳಸುವ ಫಾರ್ಮ್ಯಾಟಿಂಗ್ ಆಗಿದೆ. ಇಲ್ಲಿ ಸಾಕಷ್ಟು ಆಯ್ಕೆಗಳಿರ್ತಾವೆ. ಹೌದಾ? ಯೂಸರ್ ನಾವು ಜಾಸ್ತಿ ಇಲ್ಲಿ ಕೆಲಸ ಮಾಡೋದಿಲ್ಲ. ಇದರಲ್ಲಿ ಕ್ಲಿಕ್ ಬೋರ್ಡು, ಫಾಂಟ್ಸ್, ಪ್ಯಾರಾಗ್ರಾಫ್, ಸ್ಟೈಲ್ಸ್, ಎಡಿಟಿಂಗ್ ಗುಂಪುಗಳು ಇರ್ತಾವೆ. ಅವುಗಳನ್ನು ನಾವು ನೋಡಿ ತಕ್ಕಂತೆ ನಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೋಬಹುದು. ಇದು ರಿಬ್ಬನ್ ನಲ್ಲಿ ಮೊದಲ ಎಡಬದಿಯ ಟಾಪ್ ಆಗಿ ಡಿಫಾಲ್ಟ್ ಆಗಿ ತೆರೆದಿರುತ್ತೆ. ಹೌದಾ? ಏನ್ ಮಾಡತ್ತಾ ಇಲ್ಲಿ ನೋಡಿ, ಇದು ಡಾಕ್ಯುಮೆಂಟ್. ನಿಮಗೆ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಈಗ ಜಸ್ಟ್ ಕ್ವಶನ್ ಆನ್ಸರ್ ಅನ್ನು ಡಿಸ್ಕಷನ್ ಮಾಡ್ತಾ ಇದೀವಿ. ಲೈವ್ ಆಗಿ ಕೂಡ ಯಾವ್ದಂತ MS Word ಅನ್ನ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂದ್ರೆ ಅದು ಆದಷ್ಟು ಬೇಗ ಕೆಲಸ ಆಗ್ಲಿದೆ. ಟೈಟಲ್ ಬಾರ್ ಇರುತ್ತೆ. ಟೈಟಲ್ ಬಾರ್ ಕೆಳಗಡೆ ರಿಬ್ಬನ್ ಬಾಕ್ಸ್ ಅಂತ ಇರುತ್ತೆ. ಬೈ ಡಿಫಾಲ್ಟ್ ಆಗಿ ರಿಬ್ಬನ್ ಬಾಕ್ಸ್ ಅಲ್ಲಿ ಇದು ಯಾವ್ದಂತಂದ್ರೆ ಹೋಮ್ ಟ್ಯಾಬ್ ಯಾವ್ದು ಓಪನ್ ಆಗಿರುತ್ತೆ. ಹೋಮ್ ಟ್ಯಾಬ್ ನಲ್ಲಿ ಕ್ಲಿಕ್ ಬೋರ್ಡು, ಫಾಂಟು, ಪ್ಯಾರಾಗ್ರಾಫು, ಸ್ಟೈಲ್ಸ್, ಎಡಿಟಿಂಗ್ ಗುಂಪುಗಳು ಕಂಡು ಬರ್ತಾವೆ. ಹೌದಾ? ಎಡಬದಿಯಲ್ಲಿ ಎಡಬದಿಯಲ್ಲಿ ಇದಕ್ಕೆ ರಿಬ್ಬನ್ ಅಂತ ಕರಿತೀವಿ. ಈ ಭಾಗಕ್ಕೆ ರಿಬ್ಬನ್ ಅಂತ ಕರಿತೀವಿ. ಅದರ ಎಡಬದಿಯಲ್ಲಿ ಏನ್ ಮಾಡುತ್ತೆ, ನಮ್ಮ ಎಡಬದಿ ಅಂತ ಅನ್ಕೊಂಡ್ರೆ ಟ್ಯಾಬ್ ಆಗಿ ಬೈ ಡಿಫಾಲ್ಟ್ ಆಗಿ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟೆಡ್. ಹೌದಾ? ಅದೇ ತೆಗೆದಿರ್ಬೇಕು, ಸಿಗುತ್ತೆ ನಮಗೆ. ಇದರಲ್ಲಿ ಯೂಸಲಿ ಏನ್ ಸಿಗುತ್ತಾ, ಬೋಲ್ಡ್ ಮಾಡ್ಲಿಕ್ಕೆ, ಇಟಾಲಿಕ್ ಮಾಡ್ಲಿಕ್ಕೆ, ಫಾಂಟ್ ಸೈಜ್ ಅನ್ನು ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ. ಹೌದಾ? ಮಿನಿಮಮ್ ಫಾಂಟ್ ಎಷ್ಟೈತಿ? 8 ಐತಿ. ಮ್ಯಾಕ್ಸಿಮಮ್ ಎಷ್ಟೈತ್ರಿ? 72 ವರೆಗೂ ನಾವ್ ಏನ್ ಮಾಡ್ಬೋದು, MS Word ನಲ್ಲಿ ಹಿಗ್ಗಿಸಬಹುದು, ಕುಗ್ಗಿಸಬಹುದು, ಬುಲೆಟ್ಸ್ ಅನ್ನ ಹಾಕ್ಬಹುದು, ನಂಬರಿಂಗ್ ಕೊಡ್ಬೋದು. ಇವೆಲ್ಲ ಆಯ್ಕೆಗಳು ನಮ್ಗೆ ಎಲ್ಲಿ ಸಿಗ್ತಾವ ಅಂದ್ರೆ ಹೋಮ್ ಟ್ಯಾಬ್ ನಲ್ಲಿ ಸಿಗ್ತಾವೆ. ಹಾಗಾಗಿ ಇದನ್ನ ಫಾರ್ಮ್ಯಾಟಿಂಗ್ ಕೆಲಸಗಳಿಗೆ ಬಳಸಲಾಗುತ್ತೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ನೋಡ್ರಿ, ಟೇಬಲ್, ಪಿಕ್ಚರು, ಚಾರ್ಟ್, ಸ್ಮಾರ್ಟ್ ಆರ್ಟ್, ಹೆಡರ್, ಫುಟರ್ ಆಯ್ಕೆಗಳು ಯಾವ ಟ್ಯಾಬ್ ನಲ್ಲಿ ಇವೆ ನೋಡ್ರಿ. ಎಷ್ಟು ಚಂದ ಇದೆ. ಟೇಬಲ್, ಪಿಕ್ಚರ್, ಚಾರ್ಟ್, ಸ್ಮಾರ್ಟ್ ಆರ್ಟ್, ಹೆಡರ್, ಫುಟರ್ ಯಾವ್ದಿದೆ ಅಂದ್ರೆ ಇನ್ಸರ್ಟ್, ರೆಫರೆನ್ಸ್, ಲೇಔಟ್, ರಿವ್ಯೂ ಅಂತಿದೆ. ಸೊ ಇದರಲ್ಲಿ ಟೇಬಲ್ ಅನ್ನ ನಾನು ರಿವ್ಯೂ ಟ್ಯಾಬ್ ನಲ್ಲಿ ನೋಡಕ್ಕಾಗುತ್ತೆ. ಆಲ್ರೆಡಿ ಇಲ್ಲ ಅಂತಂದ್ರೆ ಹೇಗ್ ನೋಡ್ತೀರಿ ನೀವು? ಬೈ ಡಿಫಾಲ್ಟ್ ಆಗಕ್ಕೆ ಇರಲ್ಲ. ಸೊ ರಿವ್ಯೂ ಟ್ಯಾಬ್ ಆಗಲ್ಲ ಇದು. ಹೌದಾ? ಹೌದಾ? ಆಮೇಲೆ ಲೇಔಟ್, ಆಮೇಲೆ ಈಗ ಇದ್ದಿರುವಂತದನ್ನ ನೋಡ್ಲಿಕ್ಕೆ ಅದು ಹೆಂಗಿದೆ ಏನ್ ಮಾಡ್ಲಿಕ್ಕೆ ಲೇಔಟ್ ಅನ್ನು ಬಳಸ್ತೀವಿ. ಅಲ್ಲೇ ಆಗಲ್ಲ, ರೆಫರೆನ್ಸ್ ಅಲ್ಲಿ ಸಿಗಲ್ಲ. ಇನ್ಸರ್ಟ್ ಇಸ್ ದ ರೈಟ್ ಆನ್ಸರ್. ಹೌದಾ? ಫಸ್ಟ್ ಇನ್ಸರ್ಟ್ ಮಾಡ್ಲೇಬೇಕು. ಟೇಬಲ್ ಇನ್ಸರ್ಟ್ ಮಾಡ್ಬೇಕು, ಪಿಕ್ಚರ್ ಇನ್ಸರ್ಟ್ ಮಾಡ್ಬೇಕು, ಚಾರ್ಟ್ ಇನ್ಸರ್ಟ್ ಮಾಡ್ಬೇಕು, ಸ್ಮಾರ್ಟ್ ಆರ್ಟ್ ಏನಾದ್ರು ನಾವು ಇಮೇಜಸ್ ನಾವು ಏನಾದ್ರು ಇನ್ಸರ್ಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಹೆಡರ್, ಫುಟರ್ ಆಯ್ಕೆಗಳು ಕೂಡ ಯಾವ್ದ್ರಲ್ಲಿ ಇರ್ತದೆ? ಇನ್ಸರ್ಟ್ ಟ್ಯಾಬ್ ನಲ್ಲಿ ಇರ್ತಾವ. ಫಸ್ಟ್ ನಾವು ಡಾಕ್ಯುಮೆಂಟ್ ಇನ್ಸರ್ಟ್ ಮಾಡ್ಬೇಕು, ಹಂಗಾಗಿ ಇನ್ಸರ್ಟ್ ಟ್ಯಾಬ್ ನಲ್ಲಿ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ನೋಡ್ರಿ.
ಪೇಜಸ್ಸು, ಟೇಬಲ್ಸು, ಇನ್ಸ್ಟ್ರಕ್ಷನ್ಸು, ಹೆಡರು, ಫೂಟರು, ಟೆಕ್ಸ್ಟ್ ಮುಂತಾದ ಗುಂಪುಗಳು ಯಾವುದ್ರಲ್ಲಿ ಇರ್ತದ್ರೆ ಇನ್ಸರ್ಟ್ ಟ್ಯಾಬ್ ನಲ್ಲಿ ಇರ್ತಾವೆ. ಇನ್ಸರ್ಟ್ ಟ್ಯಾಬ್ ಇಂದ ಹೊಸ ವಸ್ತುಗಳನ್ನ ಸೇರಿಸಲಿಕ್ಕೆ ಈ ಟ್ಯಾಬ್ ಅನ್ನು ಬಳಸ್ತೀವಿ. ಹೊಸ ವಸ್ತುಗಳನ್ನ ಸೇರಿಸಲಿಕ್ಕೆ ಈ ಟ್ಯಾಬ್ ಅನ್ನು ಬಳಸ್ತೀವಿ. ಇದೇನಾಗುತ್ತದೆ, ಪುಟದ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಹೆಡರ್ ಮತ್ತು ಫೂಟರ್ ಅನ್ನ ಬಳಸಲಿಕ್ಕೆ ನೋಡ್ರಿ ಒಂದು ಡಾಕ್ಯುಮೆಂಟ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟ್ ಒಳಗೆ ಹೆಡ್ಡಿಂಗು ಮತ್ತು ಫುಟ್ ನೋಟ್ ಅಂತ ಇರ್ತೈತಿ. ಫೂಟರ್ ಅಂತ ಬಳಸ್ತೀವಿ. ಅದನ್ನು ಕೂಡ ಇದು ಯಾವ್ದರ ಟ್ಯಾಬ್ ನಲ್ಲಿ ಇರ್ತೈತಿ ಅಂದ್ರೆ ಅದು ಇನ್ಸರ್ಟ್ ಟ್ಯಾಬ್ ನಲ್ಲಿ ಇರ್ತೈತಿ. ಹೌದಾ. ಸೇರಿಸು ಎಂಬ ಪದ ಬಂದಾಗ ಇಲ್ಲಿ ನಾವು ನೆನ್ಪಿಟ್ಕೋಬೇಕು ಇವನ್ನೆಲ್ಲ. ಟೇಬಲ್, ಪಿಕ್ಚರ್, ಚಾರ್ಟ್, ಸ್ಮಾರ್ಟ್ ಆರ್ಟ್, ಹೆಡರ್, ಫೂಟರ್ ಜೊತೆಗೆ ವರ್ಡ್ ಆರ್ಟ್, ಹೈಪರ್ ಲಿಂಕು ಇವೆಲ್ಲವೂ ಕೂಡ ಇನ್ಸರ್ಟ್ ಟ್ಯಾಬ್ ನಲ್ಲಿ ಇರ್ತಾವೆ. ಹಾ, ನೆಕ್ಸ್ಟ್ ಥೀಮ್ಸ್, ಪೇಜ್ ಕಲರ್, ವಾಟರ್ ಮಾರ್ಕ್ ಆಯ್ಕೆಗಳು ಯಾವ ಟ್ಯಾಬ್ ನಲ್ಲಿ ಇರ್ತಾವೆ? ಥೀಮ್ಸ್ ಹೋಮ್ ಟ್ಯಾಬ್, ಲೇಔಟ್ ಟ್ಯಾಬ್, ಡಿಸೈನ್. ಥೀಮ್ಸ್, ಪೇಜ್ ಕಲರ್, ವಾಟರ್ ಮಾರ್ಕ್ ಇವೆಲ್ಲವು ಡಿಸೈನ್ಗೆ ಸಂಬಂಧಿಸಿದಂತ ಪದಗಳಾಗಿವೆ. ಹಾಗಾಗಿ ಇದು ಡಿಸೈನ್ ಟ್ಯಾಬ್ ನಲ್ಲಿ ನಮಗೆ ಸಿಗುವಂತದ್ದಾಗಿವೆ. ಡಿಸೈನ್ ಟ್ಯಾಬ್ ನಲ್ಲಿ ಸಿಗುವಂತದ್ದಾಗಿವೆ. ಸೊ ಆನ್ಸರ್ ನೋಡ್ರಿ ಇಲ್ಲಿ. ಡಿಸೈನ್ ಟ್ಯಾಬ್ ಆನ್ಸರ್ ಏನಂತಂದ್ರೆ ಡಿಸೈನ್ ಟ್ಯಾಬ್ ಡಾಕ್ಯುಮೆಂಟ್ ನ ಒಟ್ಟಾರೆ ರೂಪ ಮತ್ತು ಥೀಮ್ಗಳನ್ನು ಬದಲಾಯಿಸಲು ಬಳಸಲಾಗುತ್ತದೆ. ಥೀಮ್ಸ್, ಡಾಕ್ಯುಮೆಂಟ್ ಫಾರ್ಮೆಟಿಂಗ್, ಪೇಜ್ ಕಲರ್, ಪೇಜ್ ಬಾರ್ಡರ್ಸ್, ವಾಟರ್ ಮಾರ್ಕ್ ಇಲ್ಲಿವೆ. ಡಾಕ್ಯುಮೆಂಟ್ ಹಿನ್ನೆಲೆಯಲ್ಲಿ ಕಾನ್ಫಿಡೆನ್ಸಿಯಲ್ ಅಂತ ಪದಗಳನ್ನ ನಾವು ವಾಟರ್ ಮಾರ್ಕ್ ಆಗಿ ಬಳಸಬಹುದು. ಏನ ವಾಟರ್ ಮಾರ್ಕ್ ಆಗಿ ಬಳಸಬಹುದು. ಹೌದಾ. ವಾಟರ್ ಮಾರ್ಕ್ ಅಂತಂದ್ರೆ ಡಾಕ್ಯುಮೆಂಟ್ ನಿಭಾಗದೆಲ್ಲ ಲೈಟ್ ಆಗಿ ಒಂದಿಷ್ಟು ವರ್ಡ್ಸ್ ಎಲ್ಲ ಕಾಣ್ತಿರ್ತವೆ. ಅದಕ್ಕೆ ಏನಂತ ಕರಿತೇವೆ? ವಾಟರ್ ಮಾರ್ಕ್ ಅಂತ ಕರಿತೀವಿ. ಏನ್ ಬೇಕಾದ್ ಬರೀರಿ, ಅದೆಲ್ಲ ಸಿಗುತ್ತೆ ನಿಮ್ಗೆ. 2007ರಲ್ಲಿ ಈ ಆಯ್ಕೆಗಳು ಪೇಜ್ ಲೇಔಟ್ ಟ್ಯಾಬ್ ನಲ್ಲಿ ಇದ್ದವು. ಹೌದಾ. 2007ರಲ್ಲಿ ಪೇಜ್ ಲೇಔಟ್ ಇತ್ತು. ಈಗ ಏನಾಗಿದೆ, ಡಿಸೈನ್ ಟ್ಯಾಬ್ ನಲ್ಲಿ ಬಂದಿದ್ದಾವೆ. ಈಗ ವಿಂಡೋಸ್ 11 ಬಂದಿದೆಯಲ್ಲ, ಅದರಲ್ಲಿ ಏನಾಗುತ್ತೆ ಅಂದ್ರೆ ಡಿಸೈನ್ ಟ್ಯಾಬ್ ನಲ್ಲಿ ಇದಾವೆ. ಇಂಪಾರ್ಟೆಂಟ್. ನೆಕ್ಸ್ಟ್ ಮಾರ್ಜಿನ್ಸ್, ಓರಿಯೆಂಟೇಷನ್, ಸೈಜ್, ಕಾಲಮ್ಸ್ ಆಯ್ಕೆಗಳು ಯಾವ ಟ್ಯಾಬ್ ನಲ್ಲಿ ಬರ್ತಾವೆ? ಮಾರ್ಜಿನ್ಸ್, ಓರಿಯೆಂಟೇಷನ್ಸ್, ಸೈಜ್ ಯಾವ ಟ್ಯಾಬ್ ನಲ್ಲಿ ಬರ್ತಾವೆ ಅಂತಂದ್ರೆ ಲೇಔಟ್ ನಲ್ಲಿ ಬರ್ತಾವೆ. ಲೇಔಟ್ ಆದ್ರೆ ಹೆಂಗಿರ್ಬೇಕು ಅದು, ಮಾರ್ಜಿನ್ಸ್ ಎಷ್ಟಿರ್ಬೇಕು, ಓರಿಯೆಂಟೇಷನ್ ಅಂದ್ರೆ ಅದು ಲ್ಯಾಂಡ್ಸ್ಕೇಪ್ ನಲ್ಲಿ ಇರ್ಬೇಕಾ, ಪೋರ್ಟ್ರೇಟ್ ನಲ್ಲಿ ಇರ್ಬೇಕಾ, ಸೈಜ್ ದೊಡ್ಡದಿರ್ಬೇಕಾ, ಸಣ್ಣದಾಗಿರ್ಬೇಕು, A4 ಒಳಗೆ A3 ಒಳಗೆ ಹೀಗೆಲ್ಲ ಅದನ್ನ ನಾವೇನ್ ಮಾಡ್ಬೋದು, ಅಧ್ಯಯನ ಮಾಡ್ಲಿಕ್ಕೆ ಅದನ್ನ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬಳಸ್ತೀವಿ. ಲೇಔಟ್ ಟ್ಯಾಬ್ ನಲ್ಲಿ ಆದ್ರೆ ಪೇಜ್ ಲೇಔಟ್ ಪುಟದ ರಚನೆಗೆ ಸಂಬಂಧಿಸಿದ ಆಯ್ಕೆಗಳನ್ನು ಹೊಂದಿದೆ. ಮಾರ್ಜಿನ್ಸ್, ಓರಿಯೆಂಟೇಷನ್, ಸೈಜ್, ಕಾಲಮ್ಸ್ ಅಂಡ್ ಬ್ರೇಕ್ಸ್ ಇಲ್ಲಿ ಲಭ್ಯ. ಉದಾಹರಣೆಗೆ ಪುಟವನ್ನು ಪೋರ್ಟ್ರೇಟ್ ಅಥವಾ ಲ್ಯಾಂಡ್ಸ್ಕೇಪ್ ಆಗಿ ಬಳಸಲು ನಾವೇನ್ ಮಾಡ್ತೀವಿ, ಓರಿಯೆಂಟೇಷನ್ ಅನ್ನ ಯೂಸ್ ಮಾಡ್ತೀವಿ. ನೋಡ್ರಿ ಒಂದ್ಸಾರಿ ಪ್ರಶ್ನೆ ಕೇಳ್ಬಿಟ್ಟಿದ. ಓರಿಯೆಂಟೇಷನ್ಗೆ ಬೈ ಡಿಫಾಲ್ಟ್ ಆಗಿ ಎಷ್ಟು ಆಪ್ಷನ್ಸ್ಗಳು ಲಭ್ಯವಿವೆ ಮತ್ತು ಅವು ಯಾವ ಅಂತ ಕೇಳಿದ್ದಾರೆ. ಸೊ ಎರಡಿದಾವು, ಒಂದು ಪೋರ್ಟ್ರೇಟ್, ಇನ್ನೊಂದು ಯಾವುದು ಲ್ಯಾಂಡ್ಸ್ಕೇಪ್. ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ ಅಂತೇಳಿ ಎರಡು ಆಯ್ಕೆಗಳನ್ನ ನಾವು ಬಳಸ್ತೀವಿ. ಟೇಬಲ್ ಆಫ್ ಕಂಟೆಂಟ್ಸ್, ಫುಟ್ ನೋಟ್ಸ್, ಸಿಟೇಷನ್ಸ್ ಆಯ್ಕೆಗಳು ಯಾವ ಟ್ಯಾಬ್ ನಲ್ಲಿ ಸಿಗುತ್ತವೆ? ಟೇಬಲ್ ಆಫ್ ಕಂಟೆಂಟ್ಸ್, ಫುಟ್ ನೋಟ್ಸ್, ಸಿಟೇಷನ್ಸ್ಗಳು ಯಾವ ಟ್ಯಾಬ್ ನಲ್ಲಿ ಸಿಗುತ್ತವೆ? ಇಲ್ಲಿ ನೋಡ್ರಿ ಸ್ನೇಹಿತರೆ, MS ವರ್ಡ್ ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಜೊತೆಗೆ ಎಲ್ಲಿ ನಿಮ್ಗೆ ಪ್ರಶ್ನೆಗಳು ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗಬಾರ್ದವು, ಮಿಸ್ ಆಗಬಾರ್ದು. ದಟ್ಸ್ ವೈ ವಿ ಡೂಯಿಂಗ್ ಲೈಕ್ ದಿಸ್. ಟೇಬಲ್ ಆಫ್ ಕಂಟೆಂಟ್ಸ್, ಫುಟ್ ನೋಟ್ ಆಪ್ಷನ್ಸ್ ಆರ್ ಆನ್ ದ ರೆಫರೆನ್ಸ್ ಟ್ಯಾಬ್. ನೋಡ್ರಿ ರೆಫರೆನ್ಸ್ ಟ್ಯಾಬ್ ನಲ್ಲಿ ಇವು ಲಭ್ಯವಾಗಿರ್ತವು. ನೀವು ಬಾರಿ ಚಂದಾಗಿ ನೆನ್ಪಿಟ್ಕೋಬೇಕು ಇವನ್ನೆಲ್ಲ. ರೆಫರೆನ್ಸಿಗಾಗಿ ಬಳಸುವಂತ ಆಯ್ಕೆಗಳನ್ನ ರೆಫರೆನ್ಸ್ ಟ್ಯಾಬ್ ನಲ್ಲಿ ಇರ್ತಾವ. ಶೋಧನೆಗೆ, ಹೌದಾ, ಶೈಕ್ಷಣಿಕ ಸಂಶೋಧನೆಗೆ, ಡಾಕ್ಯುಮೆಂಟ್ಗಳಿಗೆ ಈ ಆಯ್ಕೆ ಚೆನ್ನಾಗಿ ಏನಾಗುತ್ತೆ, ಉಪಯೋಗ ಆಗುತ್ತಾ. ಅಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಹಾಕ್ಬೋದು, ಫುಟ್ ನೋಟ್ ಹಾಕ್ಬೋದು, ಸಿಟೇಷನ್ಸ್, ಬಿಬ್ಲಿಯೋಗ್ರಫಿ, ಇಂಡೆಕ್ಸ್ ಇಲ್ಲೆಲ್ಲ ಹಾಕಬಹುದು. ದೊಡ್ಡ ವರದಿಯ ಆರಂಭದಲ್ಲಿ ಪರಿಬಿಡಿ ಅಂತ ಕರಿತೀವಿ. ಈಗ ನೋಡ್ರಿ, ಯಾವ್ದೋ ಒಂದು ಪುಸ್ತಕ ಆರಂಭ ಆಗ್ಬೇಕಾದ್ರೆ ಫಸ್ಟ್ ನಮಗೆ ಪರಿವಿಡಿ ಅಂತ ಇರ್ತೈತೆ. ಹೌದಾ. ಆ ಪರಿವಿಡಿಯಲ್ಲಿ 1ನೇದಿದೆ, 2ನೇದಿದೆ, 3ನೇದಿದೆ ಅಂತ ಎಲ್ಲ ಒಂದು ಜಿಸ್ಟ್ ಆಫ್ ಮಾಹಿತಿ ಇರ್ತೈತೆ. ಹೌದಾ. ಅದನ್ನ ನಾವು ಯಾವ ಟ್ಯಾಬ್ ನಲ್ಲಿ ಸಿಗುತ್ತೆ ನಮಗೆ, ರೆಫರೆನ್ಸ್ ಟ್ಯಾಬ್ ನಲ್ಲಿ ಸಿಗುತ್ತೆ. ಹೌದಾ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಪುಟದ ಕೆಳಗಡೆ ಸೂಚನೆಯನ್ನ ಸೇರಿಸಲು ಏನಾದ್ರೂ ನಮಗೆ, ಈಗ ನೋಡ್ರಿ ನಮ್ಮ ಹೈಸ್ಕೂಲ್ ಪುಸ್ತಕದಲ್ಲಿ ಇಂಗ್ಲಿಷ್ ಪಾಠದ ಕೆಳಗಡೆ ಕೆಲವೊಂದು ಶಬ್ದಾರ್ಥಗಳನ್ನ ಸೇರಿಸಿರ್ತಾರೆ, ಒಂದು ಮಾರ್ಕ್ ಬರ್ತೈತಿ.
ಹಿಂಗ್ ಮಾರ್ಕ್ ಹಾಕಿ ಕೆಳಗಡೆ ವರ್ಕ್ ಅಂದ್ರೆ ಇದು, ಬ್ಯೂಟಿಫುಲ್ ಅಂದ್ರೆ ಇದು ಹಿಂಗೆಲ್ಲ ಬರ್ದಿರ್ತಾರೆ. ಅವನ್ನ ಹೆಂಗ್ ಬರ್ದಿರ್ತಂದ್ರೆ ಇನ್ಸರ್ಟ್ ಫುಟ್ ನೋಟ್ ಅಂತ ಒಂದು ಆಪ್ಷನ್ ಐತೆ ರೆಫರೆನ್ಸ್ ಟ್ಯಾಬ್ ನಲ್ಲಿ. ಇನ್ಸರ್ಟ್ ಫುಟ್ ನೋಟ್ ಅನ್ನ ಬಳಸಿಕೊಂಡು ಅದನ್ನ ಹಾಕ್ತಾರೆ. ಓಕೆ. ಒಂದು ಪತ್ರವನ್ನು ಹಲವು ವಿಳಾಸಗಳಿಗೆ ಕಳಿಸಲು ಬಳಸುವ ವೈಶಿಷ್ಟ್ಯ ಯಾವುದು? ದಟ್ ಈಸ್ ವೆರಿ ಸಿಂಪಲ್, ಮೇಲ್ ಮರ್ಜ್. ಇದು ಕೂಡ MS ವರ್ಡಿನ ಅತ್ಯಂತ ವಿಶಿಷ್ಟ ಗುಣಲಕ್ಷಣ. ಮೇಲ್ ಮರ್ಜ್ ಅಂತ ಕರಿತೀವಿ. ಟ್ರ್ಯಾಕ್ ಚೇಂಜಸ್ ಅಲ್ಲ, ಫಾರ್ಮೆಟ್ ಪೇಟರ್ ಅಲ್ಲ, ಥೆಸಾರಸ್ ಅಲ್ಲ. ಮೂರು ಕೂಡ ರಾಂಗ್ ಆಗಿರುವಂತದ್ದು. ದಿಸ್ ಇಸ್ ದ ರೈಟ್ ಆನ್ಸರ್, ಮೇಲ್ ಮರ್ಜ್ ಅಂತೇಳಿ. ಇದು MS ವರ್ಡನ ವಿಶಿಷ್ಟ ಗುಣಲಕ್ಷಣ. ಮೇಲ್ ಮರ್ಜ್ ಒಂದೇ ಪತ್ರವನ್ನು ಹಲವು ಜನರಿಗೆ ವಿಭಿನ್ನ ಹೆಸರು ವಿಳಾಸದೊಂದಿಗೆ ಕಳಿಸಲು ಬಳಸಲಾಗುತ್ತೆ. ಮೇಲ್ ಮರ್ಜ್, ಮರ್ಜ್ ಅಂದ್ರೆ ಕೂಡಿಸು, ಎಟ್ ಅ ಟೈಮ್ ಅಂತ. ಮೇಲಿಂಗ್ ಸ್ಟ್ಯಾಬ್ ನಲ್ಲಿ ಈ ವೈಶಿಷ್ಟ್ಯ ಲಭ್ಯ. ಮುಖ್ಯ ಡಾಕ್ಯುಮೆಂಟ್ ಪ್ಲಸ್ ಎಕ್ಸೆಲ್ ಆಕ್ಸೆಸ್ ಡೇಟಾ ಮೂಲ ಬೇಕಾಗುತ್ತದೆ. ಆಮಂತ್ರಣ ಪತ್ರಗಳು, ಪ್ರಮಾಣ ಪತ್ರಗಳು ಸಾಮೂಹಿಕವಾಗಿ ತಯಾರಿಸಲು ಬಳಸಲಾಗುತ್ತದೆ. ಹೌದಾ? ಒಂದೇ ಪತ್ರ ಇರ್ತೈತಿ, ಬೇರೆ ಬೇರೆದವ್ರು ಕಳಿಸ್ಬೇಕಾಗಿರ್ತದೆ. ದಟ್ ಇಸ್ ಸಿಂಪಲ್. ವಾಟ್ ವಿ ಕ್ಯಾನ್ ಡೂ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್, ಟ್ರ್ಯಾಕ್ ಚೇಂಜಸ್, ಕಾಮೆಂಟ್ಸ್ ಆಯ್ಕೆಗಳು ಯಾವ ಟ್ಯಾಬ್ ನಲ್ಲಿ ಲಭ್ಯ? ಟ್ರ್ಯಾಕ್ ಚೇಂಜಸ್, ಕಾಮೆಂಟ್ಸ್, ಆಪ್ಷನ್ಸ್ ಅಂತ ರಿವ್ಯೂ ಟ್ಯಾಬ್. ಹೌದಾ? ವೀವ್ ಇದೆ, ರಿವ್ಯೂ ಇದೆ, ಹೋಮ್ ಇದೆ, ಡಿಸೈನ್ ಇದೆ. ಈಗಾಗಲೇ ನಾವು ಹೋಮ್ ಡಿಸೈನ್ ಬಗ್ಗೆ ತಿಳ್ಕೊಂಡಿದೀವಿ. ಈಗ ತಿಳ್ಕೊಬೇಕಾಗಿರೋದು ಯಾವ್ದಂತಂದ್ರೆ ರಿವ್ಯೂ. ಎಂತ ವೀವು? ರಿವ್ಯೂ. ಹೌದಾ? ವೀವ್ ಆಗಿರುವುದನ್ನ ಕಾಣ್ತಾ ಇರೋದನ್ನ ಸರ್ ರಿವ್ಯೂ ಮಾಡೋದು. ಹೌದಾ? ರಿವ್ಯೂ ಟ್ಯಾಬ್ ಡಾಕ್ಯುಮೆಂಟ್ ಪರಿಶೀಲನೆ ಮತ್ತು ಸಂಪಾದನೆಗೆ ಸಂಬಂಧಿಸಿದ ಆಯ್ಕೆಗಳನ್ನ ಹೊಂದಿದೆ. ಸ್ಪೆಲ್ಲಿಂಗ್, ಗ್ರಾಮರ್, ವರ್ಡ್ ಕೌಂಟ್, ಟ್ರ್ಯಾಕ್ ಚೇಂಜಸ್, ಕಾಮೆಂಟ್ಸ್ಗಳು ಇಲ್ಲೇ ಲಭ್ಯವಿವೆ. ಹೌದಾ? ಬಹುಜನ ಒಂದೇ ಡಾಕ್ಯುಮೆಂಟ್ ಅನ್ನ ಮೇಲೆ ಕೆಲಸ ಮಾಡುವಾಗ ಟ್ರ್ಯಾಕ್ ಚೇಂಜಸ್ ಅನ್ನ ಬಹಳ ಉಪಯುಕ್ತ ಮಾಡ್ತಾರೆ. ಸಂಪಾದಕರು ಡಾಕ್ಯುಮೆಂಟ್ಗೆ ಟಿಪ್ಪಣಿಯನ್ನ ಸೇರಿಸಬಹುದು. ಹೌದಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೋಡ್ರಿ, ಜೂಮ್, ರೂಲರ್, ಗ್ರಿಡ್ ಲೈನ್ಸ್ ಮತ್ತು ವ್ಯೂ ಮೋಡ್ಗಳು ಯಾವ ಟ್ಯಾಬ್ ನಲ್ಲಿ ಲಭ್ಯ? ನೋಡ್ರಿ, ಆನ್ಸರ್ ಏನಾಗುತ್ತೆ ಇದು ಅಂತಂದ್ರೆ ಜೂಮ್, ರೂಲರ್, ಗ್ರಿಡ್ ಲೈನ್ಸ್ ಆರ್ ದ ಆನ್ ವ್ಯೂ ಟ್ಯಾಬ್. ದಿಸ್ ಆನ್ಸರ್ ಇಸ್ ಏನಾಗುತ್ತೆ? ವ್ಯೂ ಟ್ಯಾಬ್. ನಾವ್ ಈಗಾಗಲೇ ಹೋಮ್ ಬಗ್ಗೆ ತಿಳ್ಕೊಂಡಿದೀವಿ, ಇನ್ಸರ್ಟ್ ಬಗ್ಗೆ ತಿಳ್ಕೊಂಡಿದೀವಿ, ಲೇಔಟ್ ಬಗ್ಗೆ ತಿಳ್ಕೊಂಡಿದೀವಿ. ಹೀಗೆ ತಿಳ್ಕೊಬೇಕಾಗಿರೋದು ವ್ಯೂ ಟ್ಯಾಬ್ ಬಗ್ಗೆ. ವ್ಯೂ ಟ್ಯಾಬ್ ನಲ್ಲಿ ನೋಡ್ರಿ, ಡಾಕ್ಯುಮೆಂಟ್ ಪರದೆಯ ಮೇಲೆ ಹೇಗೆ ಕಾಣಿಸಬೇಕೆಂಬುದನ್ನ ನಿಯಂತ್ರಿಸುತ್ತೆ. ರೀಡ್ ಮೋಡು, ಪ್ರಿಂಟ್ ಲೇಔಟ್, ಪೇಜ್ ಲೇಔಟ್, ರೂಲರ್, ಗ್ರಿಡ್ ಲೈನ್ಸ್, ಜೂಮ್ ಕೂಡ ಇಲ್ಲಿವೆ. ಇವುಗಳ ಬಗ್ಗೆ ನಿಮಗೆ ಏನಾದ್ರೂ ಸರ್ ಇದು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ರಿ ನಮಗೆ ಅಂತ ನಿಮ್ಮ ಆಸೆ ಏನಾಗಿದ್ರೆ ಆ ಆಸೆಗೆ ತಕ್ಕಂತೆ ಸದಾ ಸಿದ್ಧನಾಗಿದ್ದೇವೆ, ಹೇಳಬಹುದು ನೀವು. ನಾವು ಉಚಿತವಾಗಿ ಖಚಿತ ಗ್ಯಾರಂಟಿಗಳು ಹೆಂಗಿದ್ದಲ್ಲ ಹಾಗೆ ಉಚಿತವಾಗಿ ಖಚಿತವಾಗಿ 100% ಪರೀಕ್ಷೆಗೆ ಬರಲೇಬೇಕು. ಆ ರೀತಿಯಾಗಿ ಮಾಡಿಕೊಡ್ಲಿದ್ದೇವೆ. ಒಂದ್ಸಲ ನೋಡ್ರಿ, ಡಾಕ್ಯುಮೆಂಟ್ ದೊಡ್ಡದಾಗಿ ಚಿಕ್ಕದಾಗಿ ತೋರಿಸಲು ಜೂಮ್ ಸ್ಲೈಡರ್ ನ ಬಳಸ್ತೀವಿ. ಪರದೆ ಕೆಳಗಿನ ಬಲ ಬದಿಯಲ್ಲಿ ಜೂಮ್ ಸ್ಲೈಡರ್ ಇರುತ್ತೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ನೆಕ್ಸ್ಟ್ ನೋಡ್ರಿ, ಟೇಬಲ್ ಅಲ್ಲಿ 2 ಸೆಲ್ಗಳನ್ನು ಒಂದಾಗಿಸಲು ಬಳಸುವ ಆಜ್ಞೆ ಯಾವುದು? ವಿಚ್ ಕಮಾಂಡ್ ಜಾಯಿನ್ಸ್ 2 ಟೇಬಲ್ ಇಂಟು 1 ಲೈನ್? ಸ್ಪ್ಲಿಟ್ ಸೆಲ್ಸ್, ಮರ್ಜ್ ಸೆಲ್ಸ್, ಡಿಲೀಟ್ ಸೆಲ್ಸ್, ಇನ್ಸರ್ಟ್ ಸೆಲ್ ಯಾವ್ದಂತ ನೋಡೋಣ. ನೋಡ್ರಿ, ಟೇಬಲ್ ನಲ್ಲಿ 2 ಸೆಲ್ಗಳನ್ನ ಒಂದಾಗಿಸಲು ಬಳಸುವ ಅದೇ ಈ ಸೆಲ್ಗಳು. ಸರ್ ಇದು ಏನೋ MS Excel ಅದು ಹೇಳ್ತಾ ಇದ್ರಲ್ಲ ಅಂತಂದ್ರೆ, ಇನ್ನು ಈ ಸೆಲ್ಗಳು ಕೂಡ ಏನಂದ್ರೆ MS Word ಅಲ್ಲಿ ಕೂಡ ಇದೆ. ಹೌದಾ? ನೋಡ್ರಿ, ಮರ್ಜ್ ಸೆಲ್ಸ್ ಅಂತ ಕರಿತೀವಿ. ಮರ್ಜ್ ಸೆಲ್ಸ್ ಆದ್ಮೇಲೆ ಟೇಬಲ್ 5 ಸೆಲ್ಗಳನ್ನ ಒಂದೇ ಸೆಲ್ ಆಗಿ ನಾವೇನ್ ಮಾಡಬಹುದು? ಸೇರಿಸಬಹುದು. ಟೇಬಲ್ ಸೆಲ್ ಆಯ್ಕೆ ಮಾಡಿದಾಗ ಕಾಣುವ ಟೇಬಲ್ ಟೂಲ್ಸ್ ಎಂಬುದರಲ್ಲಿ ಲೇಔಟ್ ಆ್ಯಪ್ನಾಗ ಸಿಗುತ್ತಾ, ನೀವು ಅದನ್ನ ಮಾಡಬಹುದು. ಸ್ಪ್ಲಿಟ್ ಸೆಲ್ಸ್ ಅಂತ ಬಂದ್ರೆ ಇದನ್ನ ಸೆಲ್ಗಳನ್ನ ಏನ್ ಮಾಡೋದು? ಸ್ಪ್ಲಿಟ್ ಆಗಿ ವಿಭಜನೆ ಮಾಡಬಹುದು. ಹಾಗಾಗಿ ಇಂಪಾರ್ಟೆಂಟು. ಮರ್ಜ್ ಅಂದ್ರೆ ಸೇರಿಸು, ಸ್ಪ್ಲಿಟ್ ಅಂದ್ರೆ ವಿಭಜಿಸು. ಡಾಕ್ಯುಮೆಂಟ್ ನಲ್ಲಿರುವ ಒಟ್ಟು ಪದಗಳ ಸಂಖ್ಯೆ ತಿಳಿಯಲು ಬಳಸುವ ವಿಶಿಷ್ಟ ಯಾವುದು? ವಿಚ್ ಫೀಚರ್ ಶೋಸ್ ದ ಟೋಟಲ್ ವರ್ಡ್ ಕೌಂಟ್ ಆಫ್ ದ ಡಾಕ್ಯುಮೆಂಟ್? ನೋಡ್ರಿ, ಇಂಪಾರ್ಟೆಂಟ್ ಆಗಿರುವಂತದ್ದೇ.
ವರ್ಡ್ ಕೌಂಟ್ ಎಂಬ ವೈಶಿಷ್ಟ್ಯದಿಂದ ನಾವೇನ್ ಮಾಡ್ತೀವಿ, ಆ ಎಷ್ಟು ಸಿಗ್ತೇವೆ. ಎಲ್ಲಿ ಸಿಗುತ್ತೆ ಸರ್ ನಮಗೆ ವರ್ಡ್ ಕೌಂಟು? ಇಲ್ಲಿ ಏನಿದೆ, ಎಷ್ಟು ಪದಗಳಿವೆ, ಅಕ್ಷರಗಳಿವೆ, ಪ್ಯಾರಾಗ್ರಾಫ್ ಇದೆ, ಸಾಲುಗಳ ಸಂಖ್ಯೆಯನ್ನ ನಮಗೆ ನಿಖರವಾಗಿ ತಿಳ್ಕೊಬಹುದು. ಹೌದಾ? ರಿವ್ಯೂ ಟ್ಯಾಬ್ ನಲ್ಲಿ ಗ್ರೂಪಿಂಗ್ ಗ್ರೂಪ್ ಇರುತ್ತೆ, ಅದರಲ್ಲಿ ಹೋಗಿ ವರ್ಡ್ ಕೌಂಟ್ ಅನ್ನ ನಾವು ಕ್ಲಿಕ್ ಮಾಡಿದ್ದೆ ಆದಲ್ಲಿ ನಮಗೆಲ್ಲವೂ ಸ್ಟೇಟಸ್ ಬಾರ್ ನಲ್ಲಿ, ಸ್ಟೇಟಸ್ ಬಾರ್ ಕೆಳಗಡೆ ಸ್ಟೇಟಸ್ ಬಾರ್ ಇರುತ್ತೆ, ಟಾಸ್ಕ್ ಬಾರ್ ನ ಮೇಲ್ಗಡೆ ಆಗುತ್ತೆ ಸ್ವಲ್ಪ, ಅದರ ಮೇಲೆ ಏನಾಗುತ್ತೆ ಸ್ಟೇಟಸ್ ಬಾರ್ ಅಂತ ಕೆಳಗಡೆ ಇರುತ್ತೆ, ಅದ್ರ ಮೇಲೆ ನಮಗೆ ಸಿಗ್ತಾ ಹೋಗುತ್ತೆ. ಈ ಸೈಡ್ ಎಲ್ಲ ಕಾಣಿಸ್ತಿರ್ತದೆ ಅದು. ಪ್ರಬಂಧ ಲೇಖನ ಬರೆಯುವಾಗ ಪದಗಳ ಮಿತಿಯನ್ನ ಪಾಲಿಸಲು ಇದನ್ನ ಉಪಯೋಗ ಮಾಡ್ತೀವಿ. ಕಂಟ್ರೋಲು ಶಿಫ್ಟ್ ಪ್ಲಸ್ ಸಿ ಕೂಡ ವರ್ಡ್ ಕೌಂಟ್ ಅನ್ನು ತೆರೆಯುತ್ತೆ. ಇಂಪಾರ್ಟೆಂಟ್. ಕಂಟ್ರೋಲು ಶಿಫ್ಟ್ ಪ್ಲಸ್ ಸಿ. ಮುಂದಿನ ಪ್ರಶ್ನೆ, ಟೈಪ್ ಮಾಡುವಾಗ ಆಗುವ ಸಣ್ಣ ಪುಟ್ಟ ತಪ್ಪುಗಳನ್ನು ತಾನಾಗೆ ಸರಿಪಡಿಸುವ ವೈಶಿಷ್ಟ್ಯ ಯಾವುದು? ವಿಚ್ ಫೀಚರ್ ಆಟೋಮೆಟಿಕ್ಲಿ ಕರೆಕ್ಟ್ ಸ್ಮಾಲ್ ಟೈಪಿಂಗ್ ಎರರ್ಸ್ ಕಾಲ್ಡ್ ಆಟೋ ಕರೆಕ್ಟ್? ಹೌದಾ? ಆಟೋ ಕರೆಕ್ಟ್ ಅಂತ ಕರಿಬಹುದಾ ನಾವು? ಎಸ್, ನೋಡ್ರಿ, ಆಟೋ ಸೇವ್, ಆಟೋ ಕರೆಕ್ಟ್, ಆಟೋ ಫಿಲ್ ಯಾವ್ದಂತೇಳಿ ನೋಡೋದಾತಂದ್ರೆ ರೈಟ್ ಆನ್ಸರ್ ಏನಂತಂದ್ರೆ ಆಟೋ, ರೈಟ್ ಆನ್ಸರ್ ಬಾರೋ, ಆಟೋ ಕರೆಕ್ಟ್. ಕರೆಕ್ಟಾ? ಆಟೋ ಕರೆಕ್ಟ್ ಟೈಪ್ ಮಾಡುವಾಗ ಆಗುವ ಸಾಮಾನ್ಯ ಕಾಗುಣಿತ ತಪ್ಪುಗಳನ್ನ, ಸ್ಪೆಲ್ಲಿಂಗ್ ಎರರ್ಸ್ ಅನ್ನ ಏನ್ ಮಾಡ್ತೀವಿ, ಸರಿಪಡಿಸುತ್ತೆ. ಫೈಲ್ ಹೋಗ್ಬೇಕು, ಆಪ್ಷನ್ಸ್ ಹೋಗ್ಬೇಕು, ಪ್ರೂಫಿಂಗು, ಆಟೋ ಕರೆಕ್ಟ್ ಆಪ್ಷನ್ಸ್ ನಾಗ ಹೋಗಿ ನಾವು ಮಾಡಿದ್ರೆ ಆಗುತ್ತೆ. ಸಮ್ ಟೈಮ್ಸ್ ನೋಡ್ರಿ, ಡ ಅನ್ನ ನಾವ್ ಹಿಂಗ ಟೈಪ್ ಮಾಡಿದ್ರೆ ತಿಳ್ಕೊಡ್ರಿ, ಅದು ಆಟೋಮೆಟಿಕ್ ಆಗಿ ಡಿ ಹಿಂಗ ಆಗತ್ತೆ. ಹೌದಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಆಟೋ ಸೇವ್ ಏನ್ ಮಾಡುತ್ತಾ, ಫೈಲ್ ಆಟೋಮೆಟಿಕ್ ಆಗಿ ಉಳಿಲು ಬಳಸ್ತೀವಿ. ಆಟೋ ಕರೆಕ್ಟ್ ಪಠ್ಯವನ್ನು ತಾನಾಗಿ ಸರಿಪಡಿಸುತ್ತಾ, ಗೊಂದಲ ಮಾಡ್ಕೋಬೇಡ್ರಿ. ಆಮೇಲೆ ನಮ್ಮ ಮೊಬೈಲ್ ಅಲ್ಲೂ ಸಮ್ಟೈಮ್ಸ್ ನಾವೇನೋ ಟೈಪ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಅದು ಆಟೋ ಕರೆಕ್ಟ್ ಆಗಿ ಬಂದ್ಬಿಡ್ತೈತಿ ಸ್ಪೇಸ್ ಕೊಟ್ಟ ತಕ್ಷಣ. ಹಾಗೆ ಇಲ್ಲಿ ಕೂಡ ಆಟೋ ಕರೆಕ್ಟ್. ಡಾಕ್ಯುಮೆಂಟ್ ಅನ್ನು ನಿಯಮಿತವಾಗಿ ಒಂದು ಡ್ರೈವ್ಗೆ ತಾನಾಗಿ ಉಳಿಸುವ ವೈಶಿಷ್ಟ್ಯ ಯಾವುದು ಅಂತಂದ್ರೆ ದಟ್ ಈಸ್ ಆಟೋ ಸೇವ್. ಆಟೋ ಸೇವ್ ಅಂತ ಆಪ್ಷನ್ ನಮ್ಗೆ ಲಭ್ಯ ಇರುತ್ತೆ, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಟೋ ಸೇವ್ ಆನ್ ಆಗಿದ್ದಾಗ ಡಾಕ್ಯುಮೆಂಟ್ ಅನ್ನು ಕ್ಷಣ ಕ್ಷಣಕ್ಕೂ ಸ್ವಯಂಚಾಲಿತವಾಗಿ ಅದು ಉಳಿಸ್ತಾ ಹೋಗುತ್ತೆ. ಇದು ಟೈಟಲ್ ಬಾರ್ನ ಎಡ ಮೂಲೆಯಲ್ಲಿ ಇರುತ್ತೆ, ಟಾಗಲ್ ಸ್ವಿಚ್ ಅಂತ ಕಾಣಿಸ್ತೀವಿ. ಇದೆಲ್ಲಿ ಇರ್ತಂದ್ರೆ ಈಗ ನೋಡ್ರಿ, ಇದು ಡಾಕ್ಯುಮೆಂಟ್, ಇಲ್ಲೇ ಟೈಟಲ್ ಬಾರ್ ಇರುತ್ತೆ, ಇಲ್ಲಿ ಸಿಗುತ್ತೆ ನಿಮಗೆ. ತಾನಾಗಿ ಅದೇನಾಗುತ್ತೆ ಓಪನ್ ಆಗಿ ಇದಾಗುತ್ತೆ, ಏನು ಸೇವ್ ಆಗ್ತಾ ಹೋಗುತ್ತೆ. ಆಟೋ ರಿಕವರ್ ಏನ್ ಮಾಡತ್ತಂತಂದ್ರ ಪ್ರತಿ ಕೆಲವು ನಿಮಿಷಕ್ಕೊಮ್ಮೆ ತಾತ್ಕಾಲಿಕ ಪ್ರತಿಗಳನ್ನ ಏನ್ ಮಾಡತ್ತ, ಉಳಿಸ್ತಾ ಹೋಗುತ್ತೆ. ಇಲ್ಲಿದೆ ನೋಡ್ರಿ, ಆಟೋ ಸೇವ್ ಅನ್ನೋದು ಕ್ಲೌಡ್ ಆಧಾರಿತ, ಅಂದ್ರೆ ಇದು ಇಂಟರ್ನೆಟ್ ಆಧಾರಿತ. ಆಟೋ ರಿಕವರಿ ಅಂತಂದ್ರೆ ಸ್ಥಳೀಯ ಬ್ಯಾಕಪ್ಗಳ ಆಧಾರಿತವಾಗಿರುವಂತದ್ದು. ಪರೀಕ್ಷಾ ದೃಷ್ಟಿಯಿಂದ ಇವೆಲ್ಲ ಹೊಸ ಹೊಸ ಪ್ರಶ್ನೆಗಳಾಗಿರೋದ್ರಿಂದ ಸ್ವಲ್ಪ ತಾವು ಗಮನಟ್ಟು ಕೇಳಬೇಕು. ಒಂದು ಪಠ್ಯದ ಫಾರ್ಮ್ಯಾಟಿಂಗ್ ಅನ್ನು ಇನ್ನೊಂದು ಪಠ್ಯಕ್ಕೆ ನಕಲಿಸಲು ಬಳಸುವ ಪರಿಕರ ಯಾವುದು ಅಂತೇಳಿ, ಫಾರ್ಮ್ಯಾಟ್ ಪೇಂಟರ್, ಸ್ಟೈಲ್ ಕಾಪಿ, ಕ್ಲೋನ್ ಟೂಲ್, ಪೇಸ್ಟ್ ಸ್ಪೆಷಲ್. ಸೊ ವಿಚ್ ಈಸ್ ದ ರೈಟ್ ಆನ್ಸರ್? ಆನ್ಸರ್ ಈಸ್ ಫಾರ್ಮ್ಯಾಟ್ ಪೇಂಟರ್ ಅಂತೇಳಿ. ಈಗಾಗಲೇ ಬೇರೆದಲ್ಲಿರುವಂಥದ್ದನ್ನ ನಾವೇನ್ ಮಾಡ್ತೀವಿ, ಇನ್ನೊಂದು ಕಡೆಗೆ ಅದೇ ರೀತಿ ಬೇಕಪ್ಪ ಅಂತಂದ್ರೆ ಫಾರ್ಮ್ಯಾಟ್ ಪೇಂಟರ್ ಅಂತ ಬರ್ತೀವಿ, ಕುಂಚದ ಐಕಾನ್ ಆಗಿರುತ್ತೆ. ಒಂದು ಪಠ್ಯದ ಫಾಂಟ್, ಬಣ್ಣ, ಗತೆ ಇನ್ನೊಂದು ಪಠ್ಯಕ್ಕೆ ಸೇರಿಸಲಿಕ್ಕೆ ಬಳಸ್ತೀವಿ. ಇದು ಎಲ್ಲಿ ಇರ್ತದ್ರೆ ಹೋಮ್ ಟ್ಯಾಬ್ ನಲ್ಲಿ ಕ್ಲಿಕ್ ಬೋರ್ಡ್ ಗ್ರೂಪ್ ನಲ್ಲಿ ಇದು ಸಿಗುತ್ತೆ ನಿಮ್ಗೆ. ಈ ರೀತಿ ಐಕಾನ್ ಕಾಣ್ತಾ ಇರುತ್ತೆ, ಅದನ್ನ ನಾವು ಬಳಸಬಹುದು. ಮೂಲ ಪಠ್ಯವನ್ನು ಆಯ್ಕೆ ಮಾಡಿ ಬಟನ್ ಒತ್ತಿ ನಂತರ ಪಠ್ಯದ ಮೇಲೆ ಎಳೆದ್ರೆ ದಟ್ ಈಸ್ ಸಿಕ್ಬಿಡುತ್ತೆ ನಿಮಗೆ. ಈ ಬಟನ್ ಮೇಲೆ 2 ಬಾರಿ ಕ್ಲಿಕ್ ಮಾಡಿದ್ರೆ ಹಲವು ಸ್ಥಳಗಳಿಗೆ ಇದನ್ನು ಅನ್ವಯಿಸಬಹುದು. ಇಂಪಾರ್ಟೆಂಟ್. ಫಾರ್ಮ್ಯಾಟ್ ಪೇಂಟರ್ ಕೆಲಸ ಏನಂತ ನೆನ್ಪಿಟ್ಕೊಂಡ್ರೆ ಸಾಕು ಅಷ್ಟೇ. ಆಮೇಲೆ ಅಲಂಕೃತ ಶೈಲಿಯ ಪಠ್ಯ ಅಥವಾ ಡಿಸೈನ್ ಟೆಕ್ಸ್ಟ್ ಸೇರಿಸಲು ಬಳಸುವ ವೈಶಿಷ್ಟ್ಯ ಯಾವುದಂತ ಕೇಳಿದಾನೆ. ಸೊ ಆನ್ಸರ್ ಏನೇನಪ್ಪ, ಆನ್ಸರ್ ಏನ ಅಂತಂದ್ರೆ ನೋಡಿ, ಓಕೆ, ವರ್ಡ್ ಆರ್ಟ್, ಅಲಂಕೃತ ಶೈಲಿಯ ಪಠ್ಯ, ಟೆಕ್ಸ್ಟ್ ಅಂತ ಕರಿತೀವಿ. ಹೌದಾ? ಟೆಕ್ಸ್ಟ್ ವರ್ಡ್ಸ್. ಹೌದಾ? ಈ ವರ್ಡ್ಗಳಿಗೆ ಆರ್ಟ್ ಸೇರಿಸ್ಬೇಕು ಅಂದ್ರೆ ಅದು ಚಂದಾಗ ದುಂಡಾಗ ಮಾಡಬೇಕು ಅಂತಂದ್ರೆ ಅದಕ್ಕೆ ಬಣ್ಣ, ಆಕಾರ, ಪರಿಣಾಮಗಳು, ಅಲಂಕೃತ ಸೇರಿಸಬಹುದು. ಹೆಂಗೆ ಸೇರಿಸುವುದಂದ್ರೆ ಇನ್ಸರ್ಟ್ ಟ್ಯಾಬ್ ಹೋಗು, ಟೆಕ್ಸ್ಟ್ ಗ್ರೂಪ್, ವರ್ಡ್ ಆರ್ಟ್ ಅನ್ನ ಮಾಡಿದ್ವಿ ಅಂತಂದ್ರೆ ಸೇರಿಸಲಿಕ್ಕೆ ಆಗತ್ತೆ. ಪೋಸ್ಟರು, ಆಮಂತ್ರಣ ಪತ್ರ, ಶೀರ್ಷಿಕೆ ಪುಟಗಳಲ್ಲಿ ಆಕರ್ಷಕವಾಗಿ ಶೀರ್ಷಿಕೆಯನ್ನ ಮಾಡಲಿ ಇದನ್ನ ಬಳಸಲಾಗುತ್ತೆ. ಸ್ಮಾರ್ಟ್ ಆರ್ಟ್ ಏನಾಗುತ್ತೆ, ಮಾಹಿತಿಯನ್ನ ಚಿತ್ರರೂಪದ ರೇಖಾಚಿತ್ರಗಳಾಗಿ ತೋರಿಸುತ್ತೆ. ವರ್ಡ್ ಆರ್ಟ್ ಪಠ್ಯಕ್ಕೆ ಶೈಲಿಯನ್ನ, ಸ್ಟೈಲ್ ಅನ್ನ ನೀಡಿದ್ರೆ ಸ್ಮಾರ್ಟ್ ಆರ್ಟ್ ಚಿತ್ರರೂಪದ ರೇಖಾಚಿತ್ರಗಳಾಗಿ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಡಿಫ್ರೆನ್ಸ್ ತಮಗೆ ಗೊತ್ತಿರಲಿ, ಇಲ್ಲ ಅಂತಂದ್ರೆ ಕನ್ಫ್ಯೂಷನ್ ಆಗುವಂತ ಈ ಸಂದರ್ಭಗಳು ಬರ್ತಾವ.
ಮಾಹಿತಿಯನ್ನ ಚಿತ್ರದ ರೂಪದ ರೇಖಾಚಿತ್ರಗಳಾಗಿ ತೋರಿಸಲು ಬಳಸುವ ವೈಶಿಷ್ಟ್ಯ ಯಾವುದು? ದಟ್ ಈಸ್ ಕಾಲ್ಡ್ ಸ್ಮಾರ್ಟ್ ಆರ್ಟ್ ಅಂತ ಕರಿತೀವಿ. ಒಂದು ನಿಮಿಷ. ಓಕೆ, ಇದು ಕೂಡ ಸ್ಮಾರ್ಟ್ ಆರ್ಟ್. ಇನ್ಸರ್ಟ್ ಟೇಬಲ್ ಅಲ್ಲಿ ಇರುತ್ತೆ. ಇನ್ಸ್ಟಿಟ್ಯೂಷನ್ ಗ್ರೂಪ್ ಒಳಗೆ ಸ್ಮಾರ್ಟ್ ಆರ್ಟ್ ಸಿಗ್ತದೆ ನಿಮಗೆ. ಅಲ್ಲಿ ಇಷ್ಟು ಪ್ರೊಸೆಸ್ಸು, ಸೈಕಲ್ಸು, ಹೈರಾರ್ಕಿ, ರಿಲೇಶನ್ಶಿಪ್ ಅಂತೆ ಮುಂತಾದ ವಿಧಗಳು ಸಿಗ್ತಾವೆ. ಸೊ ಅದನ್ನು ನೀವು ಬಳಸೋ ಮುಖಾಂತರ ನಾವು ಯೂಸ್ ಮಾಡ್ಬೋದು. ಆ ಡಾಕ್ಯುಮೆಂಟ್ ಪ್ರಿಂಟ್ ಆಗುವಂತೆಯೇ ಪರದೆ ಮೇಲೆ ತೋರಿಸುವ ವೀಕ್ಷಣಾ ಮೋಡನ್ನು ಕೇಳ್ತೀವಿ. ಅದು ಕರಿತೀವಿ ಅಂದರೆ ಇದು ಪ್ರಿಂಟ್ ಲೇಔಟ್ ವ್ಯೂ ಅಂತ ಕರಿತೀವಿ. ಸಮ್ಟೈಮ್ಸ್ ಪ್ರಿಂಟ್ ಲಿವ್ ಅಂತ ಕೂಡ ಕರಿತೀವಿ. ಇಲ್ಲ ಐತೆ ನೋಡ್ರಿ, ಪ್ರಿಂಟ್ ಪ್ರಿವ್ಯೂ, ಪ್ರಿಂಟ್ ಲೇಔಟ್ ವ್ಯೂ ಅಂತ ಕರಿತೀವಿ. ಓಕೆ, ನೋಡ್ರಿ, ಪ್ರಿಂಟ್ ಲೇಔಟ್ ವ್ಯೂ ಡಾಕ್ಯುಮೆಂಟ್ ಮುದ್ರಿತ ಪುಟದಂತೆ ಪರದೆ ಮೇಲೆ ತೋರಿಸುತ್ತದೆ. MS ವರ್ಡ್ ಕರೆದಾಗ ಡಿಫಾಲ್ಟ್ ವೀಕ್ಷಣಾ ಮೋಡ್ ಆಗಿ ಕಾಣಿಸುತ್ತೆ. ಪ್ರಿಂಟ್ ಪ್ರಿವ್ಯೂ ಮೋಡ್ ಅಂತಲೂ ಕೂಡ ಕರಿತೀವಿ, ಪ್ರಿಂಟ್ ಲೇಔಟ್ ಅಂತಲೂ ಕೂಡ ಕರಿತೀವಿ. ಅದರಲ್ಲೇ ರಿವ್ಯೂಡ್ ಮೋಡು, ವೆಬ್ ಲೇಔಟ್, ಔಟ್ಲೈನ್, ಡ್ರಾಫ್ಟ್ ಎಂಬ ಆಯ್ಕೆಗಳನ್ನು ಕೂಡ ಅದು ತೋರಿಸುತ್ತೆ. ವ್ಯೂ ಟ್ಯಾಬ್ನಲ್ಲಿ, ವ್ಯೂ ಗ್ರೂಪ್ಸ್ನಲ್ಲಿ ಇದು ತೋರಿಸುತ್ತೆ. ನೀವು ನೆನ್ಪಿಟ್ಕೊಡ್ರಿ. ಅಂದ್ರೆ ಪ್ರಿಂಟ್ ಆಗಿ ನಮಗೆ ಡಾಕ್ಯುಮೆಂಟ್ ಹೇಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ. ಹೌದಾ? ಫಾರ್ಮ್ಯಾಟಿಂಗ್ ತೆಗೆದು ಶೀರ್ಷಿಗಳ ರಚನೆಗೆ ಮಾತ್ರ ತೋರಿಸುವ ವೀಕ್ಷಣಾ ಮೋಡನ್ನು ನಾವೇನಂತ ಕರಿತೀವಿ? ಆನ್ಸರ್ ನೋಡೋದಾತಂದ್ರೆ ಓಕೆ, ಅದಕ್ಕೆ ಔಟ್ಲೈನ್ ವ್ಯೂ ಅಂತ ಕರಿತೀವಿ. ಔಟ್ಲೈನ್ ವ್ಯೂ, ವ್ಯೂಸ್ ಗ್ರೂಪ್ನಲ್ಲಿ, ವ್ಯೂ ಟ್ಯಾಬ್ನಲ್ಲಿ ಗ್ರೂಪ್ಸ್ಗೆ ಹೋಗಿ ನೀವು ಔಟ್ಲೈನ್ ಅಂತ ಕೊಟ್ಟರೆ ಅದು ಸಿಗುತ್ತೆ ನಿಮಗೆ. MS ವರ್ಡ್ನಲ್ಲಿ ನಾರ್ಮಲ್ ಡಿಫಾಲ್ಟ್ ಪುಟದ ಅಂಚು ಮಾರ್ಜಿನ್ ಎಷ್ಟು ಇಂಚು ಇರುತ್ತದೆ? ನೋಡ್ರಿ, ಇಂಥ ಪ್ರಶ್ನೆಗಳಿದಾವೆ. ಹೌದಾ? ಮಾರ್ಜಿನ್ ಎಷ್ಟಿರುತ್ತೆ? MS ವರ್ಡ್ನಲ್ಲಿ ನಾರ್ಮಲ್ ಡಿಫಾಲ್ಟ್ ಪುಟದ ಅಂಚು ಅಥವಾ ಮಾರ್ಜಿನ್ ಎಷ್ಟು ಇಂಚು ಇರುತ್ತೆ? ವೆರಿ ವೆರಿ ಇಂಟ್ರೆಸ್ಟೆಡ್ ಮತ್ತು ಇಂಪಾರ್ಟೆಂಟ್. ಈ ರೀತಿಯಾದ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿರೋದು. 1 ಇಂಚು ಎಂಬುದು MS ವರ್ಡ್ನ ಎಲ್ಲ 4 ಬದಿಗಳಿಗೂ ಡಿಫಾಲ್ಟ್ ಆಗಿರುವಂಥ ಮಾರ್ಜಿನ್. ಲೇಔಟ್ ಟ್ಯಾಬು, ಪೇಜ್ ಸೆಟಪ್ ಗ್ರೂಪು, ಮಾರ್ಜಿನ್ಸ್ ಅಲ್ಲಿ ಈ ಆಪ್ಷನ್ ಸಿಗುತ್ತೆ. ಸೊ ಹಂಗಾಗಿ 1 ಇಂಚು ಡಿಫಾಲ್ಟ್ ಆಗಿರುವಂಥದ್ದು. ಇತರ ಆಯ್ಕೆಗಳಿರ್ತವೆ. ನ್ಯಾರೋ ಇಂತ 0.5, ಮಾಡ್ರೇಟ್, ವೈಡ್ ಮುಂತಾದ ಆಯ್ಕೆಗಳಿರ್ತವೆ. ನೀವು ಅದನ್ನ ಬೇಕಾದ್ರೆ ನೋಡ್ಕೋಬಹುದು. ಕಸ್ಟಮ್ ಮಾರ್ಜಿನ್ಸ್ ಮಾಡುವ ಮುಖಾಂತರ ನಮಗೆ ಬೇಕಾದ ರೀತಿಯಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಬಹುದು. ಆಯ್ದ ಪಠ್ಯದ ಫಾಂಟ್ ಗಾತ್ರ ಹೆಚ್ಚಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ವಿಚ್ ಶಾರ್ಟ್ಕಟ್ ಕೀ ಇನ್ಕ್ರೀಸ್ ದ ಫಾಂಟ್ ಸೈಜ್ ಇನ್ ಸೆಲೆಕ್ಟೆಡ್ ಟೆಕ್ಸ್ಟ್? ಸೊ ಆನ್ಸರ್ ಏನಾಗುತ್ತೆ ನೋಡ್ರಿ. ನೋಡ್ರಿ, ಆಪ್ಷನ್ 1 ಆಗುತ್ತಾ. Ctrl+Shift+C ಏರೋ ಮಾರ್ಕ್ ಅನ್ನ ಬಳಸಿದ್ರೆ ಆಯ್ದ ಫಾಂಟ್ಗಳ ಗಾತ್ರನ ಹಂತ ಹಂತವಾಗಿ ನಾವೇನ್ ಮಾಡ್ಬೋದು, ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು. ಈ ರೀತಿ ಬಳಸಿದ್ವಿ ಅಂತಂದ್ರೆ ಏನಾಗುತ್ತೆ, ಹಿಂಗೆ ಬಳಸಿದ್ರೆ ಅದು ಕಡಿಮೆ ಆಗುತ್ತೆ, ಹಿಂಗೆ ಬಳಸಿದ್ರೆ ಅಂತಂದ್ರೆ ಅದು ಹೆಚ್ಚಾಗುತ್ತೆ. ಆಮೇಲೆ Ctrl+ಹಿಂಗೆ ಈ ರೀತಿ ಬಳಸಿ ಪುಷ್ಪವನ್ನು ಬಳಸಿದ್ರೆ 1 ಪಾಯಿಂಟ್ ಅಷ್ಟು ಹೆಚ್ಚುತ್ತೆ. ಕೈಲಿ ಕಡಿಮೆ ಮಾಡ್ಬೇಕಂದ್ರೆ 1 ಪಾಯಿಂಟ್ ಅಷ್ಟು ಇಷ್ಟು ಕಡಿಮೆ, ಇದು ಕಡಿಮೆ, ಇದು ಹೆಚ್ಚು. ಇಂಪಾರ್ಟೆಂಟ್. ಹೋಮ್ ಟ್ಯಾಬ್ ಫಾಂಟ್ ಗ್ರೂಪ್ನಲ್ಲಿ ಫಾಂಟ್ ಸೈಜ್ ಅನ್ನ ನಾವು ಡ್ರಾಪ್ ಡೌನ್ ಇಂದ ನೇರವಾಗಿ ಬದಲಿಸಬಹುದು. ಇದು ಚಿಹ್ನೆ ಅಂದ್ರೆ ದೊಡ್ಡದು, ಇದು ಚಿಕ್ಕದು ಅಂತ ಅರ್ಥ, ನೆನ್ಪಿಟ್ಕೋಬೇಕು. ಬಹುಜನ ಮಾಡಿದ ಸಂಪಾದನೆಗಳನ್ನು ಗುರುತಿಸಿ ತೋರಿಸುವ ವೈಶಿಷ್ಟ್ಯ ಯಾವುದು? ವಿಚ್ ಫೀಚರ್ ಟ್ರ್ಯಾಕ್ಸ್ edits made by multiple reviewers called the track changes? ಎಸ್, ದಿಸ್ ಇಸ್ ಕಾಲ್ಡ್ ಟ್ರ್ಯಾಕ್ ಚೇಂಜಸ್ ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಟ್ರ್ಯಾಕ್ ಚೇಂಜಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರ್ಯಾಕ್ ಚೇಂಜಸ್. ಓಕೆ, ಟ್ರ್ಯಾಕ್ ಚೇಂಜಸ್ ಆನ್ ಆಗಿದ್ದಾಗ ಮಾಡಿದ ಎಲ್ಲಾ ಸೇರ್ಪಡೆ ಅಳಿಸುವಿಕೆ ಬಣ್ಣ ಗುರುತಿಸುವಿಕೆ ಕಾಣ್ತವೆ. ರಿವ್ಯೂ ಟ್ಯಾಬ್ ನಲ್ಲಿ ಟ್ರ್ಯಾಕಿಂಗ್ ಗ್ರೂಪ್ ನಲ್ಲಿ ಟ್ರ್ಯಾಕ್ ಚೇಂಜಸ್ ಆಗಿರುತ್ತೆ. Ctrl+Shift+E ಮೂಲಕ ಇದನ್ನು ಆನ್ ಆಫ್ ಮಾಡಬಹುದು. ಬದಲಾವಣೆಗಳನ್ನ ಎಕ್ಸೆಪ್ಟ್ ಅಥವಾ ರಿಸರ್ವ್ ಆಯ್ಕೆ ಮೂಲಕ ನಾವು ಸಿಗುತ್ತೆ. ಇದನ್ನ ಇಂಪಾರ್ಟೆಂಟ್ ಆಗಿರುವಂತದ್ದು. ಪ್ರತಿ ಪುಟದ ಮೇಲ್ಭಾಗದಲ್ಲಿ ಪದೇ ಪದೇ ಕಾಣಿಸುವ ಪಠ್ಯ ಚಿತ್ರವನ್ನು ಏನೆಂದು ಕರೆಯುತ್ತಾರೆ? ಪ್ರತಿ ಪುಟ ಅಂತ ಇಲ್ಲೇನು ಶಬ್ದವನ್ನ ಬಳಸಿದಾರೆ ನೋಡ್ರಿ. ಎವ್ರಿ ಪುಟ ಅಂತಂದ್ರೆ ಪ್ರತಿ ಪುಟ ಅಂದ್ರೆ ಒಂದು ಪುಟ ಇದನ್ನ ಮಾಡ್ತಾ ಕೆಳಗಿನ ಪುಟ, ಅದು ಕೆಳಗಿನ ಪುಟ. ಪ್ರತಿ ಪುಟದ ಮೇಲ್ಭಾಗದಲ್ಲಿ ಕಾಣಿಸುವಂತಹ ಚಿತ್ರ ಅಥವಾ ಪಠ್ಯವನ್ನು ಏನಂತ ಕರಿತೀವಿ ಅಂದ್ರೆ ದಟ್ ಇಸ್ ನನ್ ಅದರ್ ದೆನ್ ಹೆಡರ್ ಅಂತ ಕರಿತೀವಿ. ಹೆಡರ್, ಹೆಡ್ ನೋಡ್ರಿ, ಹೆಡರ್. ಹೌದಾ? ಹೆಡ್ ಮೇಲೆ ಕಾಣುವ ಹೆಡರ್ ಎಂಬುದು ಪ್ರತಿ ಪುಟದ ಮೇಲ್ಭಾಗದಲ್ಲಿ ಕಾಣುವ ಜಾಗ. ಇಲ್ಲಿ ಪುಟದ ಸಂಖ್ಯೆ, ಶೀರ್ಷಿಕೆಯನ್ನು ಕೂಡ ಸೇರಿಸಬಹುದು. ಇದನ್ನ ಎಲ್ಲಿ ಸಿಗುತ್ತೆ ನಮಗೆ ಅಂತಂದ್ರೆ ಇನ್ಸರ್ಟ್ ಟ್ಯಾಬ್ ನಲ್ಲಿ ಸಿಗುತ್ತೆ. ಹೆಡರ್ ಫೂಟರ್ ಅನ್ನ ಸೇರಿಸಬಹುದು. ಹೌದಾ? ಹೆಡರ್
ಫೂಟರ್ ಪ್ರತಿ ಪುಟದ ಕೆಳಭಾಗದಲ್ಲಿ ಪುನರಾವರ್ತಿಸುವ ಜಾಗ. ಹೌದಾ? ಫಾರ್ ಎಕ್ಸಾಂಪಲ್ ಸಂಸ್ಥೆ ಲೋಗೋ, ವಿಳಾಸ, ಡಾಕ್ಯುಮೆಂಟ್ ಮುಂತಾದವುಗಳನ್ನ ನಾವು ಏನ್ ಮಾಡ್ಬೋದು, ಹೆಡರ್ ಫೂಟರ್ ಮುಖಾಂತರ ಸೇರಿಸ್ತಾ ಹೋಗ್ಬೋದು. ಇಂಪಾರ್ಟೆಂಟ್ ಆಗಿರುವಂತದ್ದು. ನೆಕ್ಸ್ಟ್, ಪ್ರತಿ ಪುಟದ ಕೆಳಭಾಗದಲ್ಲಿ ಪದೇ ಪದೇ ಕಾಣಿಸುವ ಪಠ್ಯ ಚಿತ್ರವನ್ನು ಏನೆಂದು ಕರೆಯುತ್ತಾರೆ? ಹೆಡರ್, ವಾಟರ್ ಮಾರ್ಕ್, ಫೂಟರ್, ಎಂಡ್ ನೋಟ್. ಫೂಟರ್ ಎಂಬುದು ಪ್ರತಿ ಪುಟದ ಕೆಳಭಾಗದಲ್ಲಿರುವ ಜಾಗ. ಇಲ್ಲಿ ಪುಟ ಸಂಖ್ಯೆ, ದಿನಾಂಕ ಇತ್ಯಾದಿಗಳನ್ನು ಸೇರಿಸಬಹುದು. ಇನ್ಸರ್ಟ್ ಟ್ಯಾಬ್ ನಲ್ಲಿ ಹೆಡರ್ ಫೂಟರ್ ಗ್ರೂಪ್ ನಲ್ಲಿ ಇದನ್ನು ಬಳಸ್ತೀವಿ. ಪುಟ ಸಂಖ್ಯೆ, ಪೇಜ್ ನಂಬರ್ ಹೆಚ್ಚಾಗಿ ಫೂಟರ್ ನಲ್ಲೇ ಸೇರಿಸ್ತಾರೆ. ಹೆಡರ್ ಪುಟದ ಮೇಲ್ಭಾಗದಲ್ಲಿ ಪುನರಾವರ್ತನೆ ಆಗುತ್ತೆ. ಫೂಟ್ ಅಂದ್ರೆ ಪಾದ, ಪಾದ ಕೆಳಭಾಗದಲ್ಲಿ, ಪಾದ ತಲೆ ಮೇಲೆ ಇರ್ತದೆ, ಕೆಳಗಿರ್ತಾವಿಲ್ಲ ಹಂಗೆ. ಹಾ, ಪ್ಯಾರಾಗ್ರಾಫ್ ನ ಮೊದಲ ಅಕ್ಷರವನ್ನು ದೊಡ್ಡದಾಗಿ ಅಲಂಕೃತವಾಗಿ ತೋರಿಸುವ ವೈಶಿಷ್ಟ್ಯ ಯಾವುದು ಅಂತ ಕೇಳ್ತಾ ಇದ್ದಾನೆ. ವರ್ಡ್ ಆರ್ಟು, ಡ್ರಾಪ್ ಕ್ಯಾಪ್, ಟೆಕ್ಸ್ಟ್ ಬಾಕ್ಸ್, ಇನಿಷಿಯಲ್ ಸ್ಟೈಲ್ಸ್. ನೋಡ್ರಿ, ಇದನ್ನ ಯೂಸಲಿ ನಾವು ನ್ಯೂಸ್ ಪೇಪರ್ ನಲ್ಲಿ ನೋಡ್ತಿರ್ತೀವಿ. ಒಂದೇ ಅಕ್ಷರ ದೊಡ್ಡದಾಗಿ ಕಾಣಿಸ್ತಿರ್ತದೆ. ಹೌದಾ? ಅದನ್ನ ನಾವು ಡ್ರಾಪ್ ಕ್ಯಾಪ್ ಅಂತ ಕರಿತೀವಿ. ಈ ಹಿಂದೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿದ್ದಾನ, ಮುಂದೆ ಮಾಡುವಂತ ಹಲವಾರು ಚಾನ್ಸಸ್ ಗಳಿದ್ದೇವೆ ಇದಾವು. ಸೊ ನೋಡ್ರಿ, ಇಲ್ಲಿ ಡ್ರಾಪ್ ಕ್ಯಾಪ್ ಅಂತೇಳಿ. ಡ್ರಾಪ್ ಕ್ಯಾಪ್ ಅಂದ್ರೆ ಪ್ಯಾರಾಗ್ರಾಫ್ ನ ಮೊದಲ ಅಕ್ಷರ ದೊಡ್ಡದಾಗಿ. ಹೌದಾ? ನೋಡ್ರಿ, ಸ್ಫೂರ್ತಿ ಸ್ಟಡಿ ಸೆಂಟರ್ ಅಂತ ಸಿಂಗ್ ಮಾಡುದು ಉಳ್ಕೆದ ಸ್ಫೂರ್ತಿ ಸ್ಟಡಿ ಸೆಂಟರ್. ಹೌದಾ? ಹಿಂಗ್ ಬಳಿತೀವಲ್ಲ, ಈ ಅಕ್ಷರವನ್ನ ನಾವು ತುಂಬಾ ದೊಡ್ಡದಾಗಿ ಕಾಣಿಸ್ತೀವಿ. ಅದು ಯಾವ್ದಂತಂದ್ರೆ ಡ್ರಾಪ್ ಕ್ಯಾಪ್. ಇದು ಎಲ್ಲಿ ಸಿಗುತ್ತೆ ನಮ್ಗೆ ಅಂದ್ರೆ ಇನ್ಸರ್ಟ್ ಗ್ರೂಪ್ ನಲ್ಲಿ ಸಿಗುತ್ತೆ. ಟೆಕ್ಸ್ಟ್ ಗ್ರೂಪ್ ನಲ್ಲಿ ಡ್ರಾಪ್ ಕ್ಯಾಪ್ ಅನ್ನ ಆಯ್ಕೆ ಮಾಡೋ ಮುಖಾಂತರ ಅದನ್ನ ನಾವೇನ್ ಮಾಡ್ಬೋದು, ಸೇರಿಸಬಹುದು. ಡ್ರಾಪ್ ಪಠ್ಯದೊಳಗೆ ಇನ್ ಮಾರ್ಜಿನ್ ಅಲ್ಲಿ ಇದನ್ನ ಎರಡು ರೀತಿ ನಾವು ಸೇರಿಸಬಹುದು. ಪತ್ರಿಕೆ, ಪುಸ್ತಕದ ಅಧ್ಯಾಯದ ಆರಂಭದಲ್ಲಿ ಸಾಮಾನ್ಯವಾಗಿ ಇದನ್ನ ಬಳಸಲಾಗುತ್ತೆ. ಡ್ರಾಪ್ ಕ್ಯಾಪ್ ಅಂತಂದ್ರೆ ಮೊದಲ ಅಕ್ಷರ ಮಾತ್ರ ದೊಡ್ಡದಾಗಿಸುವುದು ಎಂಬುದನ್ನ, ಅಕ್ಷರ ಓನ್ಲಿ ಅಕ್ಷರ, ಶಬ್ದ ಅಲ್ಲ, ಅಕ್ಷರವನ್ನ ದೊಡ್ಡದಾಗಿರುತ್ತೆ. ಕರ್ಸರ್ ಅನ್ನ ಮುಂದಿನ ಪದಕ್ಕೆ ಒಂದೇ ಬಾರಿಗೆ ಜಿಗಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ವಿಚ್ ಶಾರ್ಟ್ಕಟ್ ಕೀ ಮೂವ್ಸ್ ದ ಕರ್ಸರ್ ಟು ದ ನೆಕ್ಸ್ಟ್ ವರ್ಡ್ ಅಟ್ ಒನ್ಸ್ ಅಂತ ಕೇಳಿದ್ರೆ, ಸೊ ನೋಡ್ರಿ ಏನ್ ಆನ್ಸರ್ ಆಗುತ್ತೆ ಅಂತ ನೋಡ್ರಿ. ಇದನ್ನ ಏನ್ ಮಾಡ್ಬೇಕಂತಂದ್ರೆ ಕಂಟ್ರೋಲ್ ಪ್ಲಸ್ ರೈಟ್ ಯಾರೋ ಮಾಡಿದ್ರೆ, ಕಂಟ್ರೋಲ್ ಇಟ್ಕೊಂಡು ಯಾರೋ ಮಾರ್ಕಿತ್ತು ರೈಟ್ ಯಾರೋ ಮಾಡಿದ್ರೆ ಅಂತಂದ್ರೆ ನಿಮಗೆ ಏನಾಗುತ್ತೆ, ಒಂದೇ ಬಾರಿಗೆ ಮುಂದಿನ ಪದದ ಆರಂಭಕ್ಕೆ ಜಿಗಿಯುತ್ತದೆ. ಅದನ್ನೇ ಕಂಟ್ರೋಲ್ ಪ್ಲಸ್ ಲೆಫ್ಟ್ ಯಾರೋ ಹಿಡಿದ್ರೆ ಹಿಂದಿನ ಪದಕ್ಕೆ ಜಿಗಿಯುತ್ತೆ. ಸಾಮಾನ್ಯ ವ್ಯತ್ಯಾಸ ಏನಂದ್ರೆ ರೈಟ್ ಯಾರೋ ಒಂದು ಅಕ್ಷರ ಮಾತ್ರ ಮುಂದೆ ಹೋಗುತ್ತದೆ. ಒಂದ್ ವೇಳೆ ನಿಮಗೆ ಕಂಟ್ರೋಲ್ ಶಿಫ್ಟ್ ರೈಟ್ ಯಾರೋ ಹಿಡಿದ್ರಂದ್ರೆ ಒಂದು ಪದ ಮುಂದೆ ಹೋಗುತ್ತೆ. ಹೌದಾ? ಇಂಪಾರ್ಟೆಂಟ್ ಆಗಿರುವಂತದ್ದು. ಇವನ್ನೆಲ್ಲ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರಂತಂದ್ರೆ ಯಾವುದೇ ಏನಾಗುತ್ತೆ, ಇದು ಮಿಸ್ ಆಗಲ್ಲ, ಆನ್ಸರು ಮಿಸ್ ಆಗಲ್ಲ. ಹಾ, MS Word 97 2003 ಈ ಆವೃತ್ತಿಯಲ್ಲಿ ವರ್ಷನ್ಗಳಲ್ಲಿ ಫೈಲ್ ಎಕ್ಸ್ಟೆನ್ಷನ್ ಯಾವುದು ಅಂತ ಕೇಳಿದಾನೆ. ಸೊ ಅದು .doc. ನಮ್ಗೆ ಈಗಾಗಲೇ ಗೊತ್ತಿದೆ ಇದು. ಮತ್ತು ಇದ್ರ ಹಿಂದಿನ ಆವೃತ್ತಿಗಳೆಲ್ಲವೂ .doc ಇದೆ. ಇದರ ನಂತರ ಆವೃತ್ತಿಗಳೆಲ್ಲವೂ .docx ಅಂತ ಇದೆ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆಗಿರುವಂತದ್ದು. ನೋಡ್ರಿ, .doc ಎಂಬುದು MS Word 97 ರಿಂದ 2003 ಎಲ್ಲಾ ಆವೃತ್ತಿಗಳಲ್ಲಿ ಕೂಡ .doc ಅನ್ನೋದು ದಟ್ ಇಸ್ ಫೈಲ್ ಎಕ್ಸ್ಟೆನ್ಷನ್. ಈಗ ಹೊಸ ಫಾರ್ಮೆಟ್ ಏನಾಗಿದೆ, .docx ಎಂಬುದು 2007 ರಿಂದ ಈಚಿನ ಆವೃತ್ತಿಗಳ ಫಾರ್ಮೆಟ್ ಆಗಿದೆ. .doc ಫೈಲ್ಗಳು ಬೈನರಿ ಫಾರ್ಮೆಟ್ ಆಗಿದ್ದು, .docx ಫೈಲ್ಗಳು XML ಆಧಾರಿತವಾಗಿವೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವೈ DOC ಇವು ಬೈನರಿ ಫಾರ್ಮೆಟ್, .docx ಅವತ್ತು XML ಫೈಲ್ಗಳಾಗಿರ್ತಾವೆ. ಟೆಂಪ್ಲೇಟ್ ಏನಂದ್ರೆ .dotx ಅಂತ ಹಿಂಗಾಗುತ್ತೆ. ವರ್ಡ್ ನಲ್ಲಿ ಕಂಪ್ಲೀಟ್ ಟೆಂಪ್ಲೇಟ್ ಫೈಲ್ಗಳ ಮೇಲೆ ಎಕ್ಸ್ಟೆನ್ಷನ್ ಆಗಿ ಕಾಣುತ್ತೆ. ಹಳೇದು ಯಾವುದು .doc, ಹೊಸದು .docx. ಪ್ರಸ್ತುತ ಬಳಸುವ ಆಜ್ಞೆಗಳ ಗುಂಡಿಗಳನ್ನು ಇಟ್ಟುಕೊಳ್ಳುವ ಟೈಟಲ್ ಬಾರ್ ನ ಮೇಲ್ಗಡೆ ಇರುವ ಟೂಲ್ ಬಾರ್ ಯಾವುದು? ಸ್ಟೇಟಸ್ ಬಾರ್, ರಿಬ್ಬನ್, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ರೆಡ್ ಮೆನು ಬಾರ್ ಅಂತ. ಪ್ರಸ್ತುತ ಏನಾದ್ರು ಬಳಸುವ ಆಜ್ಞೆಗಳ ಗುಂಡಿಗಳನ್ನು ಇಟ್ಟುಕೊಳ್ಳುವ ಟೈಟಲ್ ಬಾರ್ ನ ಮೇಲ್ಗಡೆ ಇರುವ ಟೂಲ್ ಬಾರ್, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಇಲ್ಲಿ ಹಲವಾರು ಆಪ್ಷನ್ಸ್ ಗಳಿರ್ತವೆ. ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಎಂದು ಇದು ನೋಡ್ರಿ, ಇದು ಡಾಕ್ಯುಮೆಂಟ್ ಇದೆ. ಹೌದಾ? ಈ ಡಾಕ್ಯುಮೆಂಟ್ ಇಲ್ಲೇ ಆಫೀಸ್ ಬಟನ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಹಲವಾರು ಆಪ್ಷನ್ಸ್ ಇರುತ್ತೆ. ಇದ್ರ ಮೇಲೆ ಒಂದು ಏನಾಗುತ್ತೆ, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಟೂಲ್ ಬಾರ್ ಅಂದ್ರೆ ಸಾಮಾನುಗಳ ಒಂದಿಷ್ಟು ಇರ್ತಾವಲ್ಲ, ಅದು ಏನೇನು ಸಾಮಾನುಗಳು ಇರ್ತಾವ ಅಂದ್ರೆ ಸೇವ್, ಅಂಡು, ರೆಡು ಅಂತೇಳಿ ಸ್ವಲ್ಪ ಇಮಿಡಿಯೇಟ್ ನಮಗೆ ಸಿಗ್ಲಿಕ್ಕೆ ಅವನು ಮಾಡಿರ್ತಾನೆ. ಟೈಟಲ್ ಬಾರ್ನ ಎಡ ಮೇಲ್ಭಾಗದಲ್ಲಿ ಅಥವಾ ರಿಬ್ಬನ್ ಕೆಳಗಡೆ ಕಾಣಿಸ್ತಿರ್ತಾವ.
ಬಳಕೆದಾರ ತಮಗೆ ಬೇಕಾದಂತೆ ಹೆಚ್ಚುವರಿ ಆಜ್ಞೆಗಳನ್ನ ಇದಕ್ಕೆ ಸೇರಿಸಬಹುದು. ನಮ್ಗೆ ಇದನ್ನ ನಾವೇನ್ ಮಾಡುದು, ಎಡಿಟ್ ಕೂಡ ಮಾಡಬಹುದು. ಎಡಿಟ್ ಮಾಡಿ ಹೆಚ್ಚಿಗೆ ಸೇರಿಸಬಹುದು. ಸಾಮಾನ್ಯವಾಗಿ ಸೇವ್ ಅಂಡು ರೆಡು ಡಿಫಾಲ್ಟ್ ಆಗಿ ಇರುತ್ತವೆ. ಶೀಘ್ರ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ, ಇಮಿಡಿಯೇಟ್ ಸಿಗ್ತಾವಲ್ಲ, ಹಂಗಾಗಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ಆಯ್ದ ಪದಕ್ಕೆ ಪರ್ಯಾಯ ಪದಗಳನ್ನ ಸೂಚಿಸುವ ವೈಶಿಷ್ಟ್ಯ ಯಾವುದು ಅಂತಂದ್ರೆ ಸ್ಪೆಲ್ ಚೆಕ್, ಥೆಸಾರಸ್, ಆಟೋ ಕರೆಕ್ಟ್, ವರ್ಡ್ ಕೌಂಟ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಥೆಸಾರಸ್ ಅಂತ ಕರಿತೀವಿ. ಸೈನೋನಿಮ್ಗಳನ್ನ ಇದು ಸೇರಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೋಡ್ರಿ, ಥೆಸಾರಸ್ ಪದಕ್ಕೆ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನ ಸೇರಿಸಲು ಸೂಚಿಸುತ್ತೆ. ರಿವ್ಯೂ ಟ್ಯಾಬ್ ನಲ್ಲಿ ಗ್ರೂಪಿಂಗ್ ಗ್ರೂಪ್ ನಲ್ಲಿ ಥೆಸಾರಸ್ ಲಭ್ಯವಿರುತ್ತೆ. ಶಿಫ್ಟ್ ಪ್ಲಸ್ F7 ಅನ್ನ ಹಿಡಿದ್ರು ಕೂಡ ನಮಗೆ ನೇರವಾಗಿ ತೆರೆಯಬಹುದು. ಅಂದ್ರೆ ಬರವಣಿಗೆಯನ್ನ ಪುನರಾವರ್ತನೆ ವೈವಿಧ್ಯಮವಾಗಿ ಕಾಣಿಸುತ್ತೆ. ಇದನ್ನ ಯೂಸ್ ಮಾಡ್ತೀವಿ. ನೋಡ್ರಿ, F7 ಸ್ಪೆಲ್ಲಿಂಗ್ ಚೆಕ್, ಶಿಫ್ಟ್ ಪ್ಲಸ್ F7 ಅಂದ್ರೆ ಥೆಸಾರಸ್ ಎಂಬುದು ನೆನ್ಪಿಡಿ. ಎರಡು ಒಂದೇ ಆಗ್ತಾವು. ಶಿಫ್ಟ್ ಪ್ಲಸ್ F7 ಥೆಸಾರಸ್. ಪುಟದ ಸಂಖ್ಯೆಗಳ ನಡುವೆ ಪಠ್ಯದ ಹರಿವನ್ನು ವಿಭಜಿಸಲು ಬಳಸುವ ವೈಶಿಷ್ಟ್ಯ ಯಾವುದು? ನೋಡ್ರಿ, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೆಕ್ಷನ್ ಬ್ರೇಕ್, ಪೇಜ್ ಬ್ರೇಕ್, ಕಾಲಮ್ ಬ್ರೇಕ್, ಲೈನ್ ಬ್ರೇಕ್ ಅಂತೇಳಿ. ಪೇಜ್ ಬ್ರೇಕ್, ಹೌದಾ? ಪೇಜ್ ಬ್ರೇಕ್ ಬಳಸಿ ಪುಟದ ಬಲವಂತವಾಗಿ ಹೊಸ ಪುಟದಲ್ಲಿ ಆರಂಭಿಸಬಹುದು. ಕಂಟ್ರೋಲ್ ಪ್ಲಸ್ ಎಂಟರ್ ಅನ್ನ ಒತ್ತುವ ಮುಖಾಂತರ ನಾವು ಪೇಜ್ ಬ್ರೇಕ್ ಅನ್ನ ಸೇರಿಸಬಹುದು. ಇದು ಇನ್ಸರ್ಟ್ ಅಥವಾ ಲೇಔಟ್ ಟ್ಯಾಬ್ ನಲ್ಲಿ ಬ್ರೇಕ್ಸ್ ಪೇಜ್ ಅಲ್ಲಿ ಹೋಗಿದ್ರೆ ಸಿಗುತ್ತೆ ನಿಮಗೆ. ಪುಟದ ದಿಕ್ಕನ್ನು ಪೋರ್ಟ್ರೇಟ್ ನಿಂದ ಲ್ಯಾಟ್ರೇಟ್ ಗೆ ಬದಲಾಯಿಸಲು ಬಳಸುವ ಆಯ್ಕೆ. ದಿಸ್ ಈಸ್ ಓರಿಯಂಟೇಶನ್. ಆಗ್ಲೇ ನಿಮ್ಗೆ ಆರಂಭದಲ್ಲಿ ಹೇಳಿದೆ ನಾನು, ಓರಿಯಂಟೇಶನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಓರಿಯಂಟೇಶನ್ ಆಯ್ಕೆ ಪುಟದ ಲಂಬ ಬೇಕಾದ್ರೆ ನಿಮ್ಗೆ ಹಿಂಗ, ಪೋರ್ಟ್ರೇಟ್ ಅಂದ್ರೆ ಹಿಂಗ ಲಂಬಾಕಾರದಲ್ಲಿರುವಂತದ್ದು. ಲ್ಯಾಂಡ್ಸ್ಕೇಪ್ ಅಂತಂದ್ರೆ ಏನು? ಲ್ಯಾಂಡ್ಸ್ಕೇಪ್ ಅಂತಂದ್ರೆ ಹಿಂಗಾಗೋದು. ಪೋರ್ಟ್ರೇಟ್ ಅಂದ್ರೆ ಹಿಂಗಾಗೋದು, ಲ್ಯಾಂಡ್ಸ್ಕೇಪ್ ಹಿಂಗಾಗೋದು. ಇಂಪಾರ್ಟೆಂಟ್. MS ಡಿಫಾಲ್ಟ್ ಓರಿಯಂಟೇಶನ್ ಪೋರ್ಟ್ರೇಟ್ ಆಗಿರುತ್ತೆ. ಅಗಲವಾದ ಟೇಬಲ್ ಅಥವಾ ಚಾರ್ಟ್ ಇರುವ ಪುಟಗಳಿಗೆ ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ. ಪೋರ್ಟ್ರೇಟ್ ಅಂದ್ರೆ ಎತ್ತರ ಜಾಸ್ತಿ, ಲ್ಯಾಂಡ್ಸ್ಕೇಪ್ ಅಂದ್ರೆ ಅಗಲ ಜಾಸ್ತಿ. ಪಠ್ಯದ ಸಾಲುಗಳ ನಡುವಿನ ಅಂತರವನ್ನು ಬದಲಾಯಿಸಲು ಬಳಸುವ ಆಯ್ಕೆ ಯಾವುದು? ವಿಚ್ ಆಪ್ಷನ್ ಚೇಂಜಸ್ ದ ಸ್ಪೇಸಿಂಗ್ ಬಿಟ್ವೀನ್ ಲೈನ್ಸ್ ಆಫ್ ಟೆಕ್ಸ್ಟ್ ಕಾಲ್ಡ್ ಲೈನ್ ಸ್ಪೇಸಿಂಗ್? ಎಸ್, ದಿಸ್ ಇಸ್ ಕಾಲ್ಡ್ ಆಸ್ ಲೈನ್ ಸ್ಪೇಸಿಂಗ್. ಓಕೆ. ಲೈನ್ ಸ್ಪೇಸಿಂಗ್ ಅಂತ ಹೇಳಿ ಒಂದು ಪ್ಯಾರಾಗ್ರಾಫ್ ನೊಳಗಡೆ ಸಾಲುಗಳ ನಡುವಿನ ಲಂಬ ಅಂತರವನ್ನು ನಿಯಂತ್ರಿಸುತ್ತದೆ. ಹೋಮ್ ಟ್ಯಾಬ್ ನಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಲೈನ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇದನ್ನ 1.0, 1.5, 1.5, 2.0 ಅಂತೇಳಿ ನಾವು ಹೆಚ್ಚು ಕಡಿಮೆ ಮಾಡ್ಬೋದು, ಹೌದಾ? ವರ್ಡ್ 2016 ನಲ್ಲಿ ಡಿಫಾಲ್ಟ್ ಆಗಿ ಲೈನ್ ಸ್ಪೇಸಿಂಗ್ 1.08 ಆಗಿದೆ. ಪರೀಕ್ಷಾ ಶುಲ್ಕ ಪ್ರಬಂಧ ಬರೆಯುವಾಗ ಸಾಮಾನ್ಯವಾಗಿ ಡಬಲ್ ಸ್ಪೇಸಿಂಗ್ ಅನ್ನು ಬಳಸ್ತೇವೆ. ಹೀಗಾಗಿ ಲೈನ್ ಸ್ಪೇಸಿಂಗ್ ಒಂದು ಪ್ಯಾರಾಗ್ರಾಫ್ ನ ಸಾಲುಗಳ ನಡುವಿನ ಅಂತರವನ್ನು ನಿಯಂತ್ರಣ ಮಾಡಲಿಕ್ಕೆ ಬಳಸ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಹೋಮ್ ಟ್ಯಾಬ್ ನೊಳಗೆ ಪ್ಯಾರಾಗ್ರಾಫ್, ಲೈನ್ ಅಂಡ್ ಪ್ಯಾರಾಗ್ರಾಫ್ ಸ್ಪೆಲ್ಲಿಂಗ್ ನಲ್ಲಿ ಇದನ್ನ ಬಳಸಲಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಓಕೆ, ಇಲ್ಲಿವರೆಗೂ ನಾವು ಸಾಕಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಸುಮಾರು 1 ತಾಸುವಿನ ಕ್ಲಾಸ್ ಇದಾಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನ ಬೇಕಾದ್ರೂ ಕೇಳಿದ್ರೆ 100% ವಿ ಆರ್ ಫ್ರೀ ಫಾರ್ ಯುವರ್ ಸರ್ವಿಸ್. ನಿಮ್ಮ ಸರ್ವಿಸ್ಗೆ ನಾವು ಉಚಿತವಾಗಿ ಲಭ್ಯ ಇದ್ದೇವೆ. ನಮ್ಮ ಪ್ರಯತ್ನ ಇಷ್ಟೇ, ನಮ್ಮ ಭಾಗದವರು, ಉತ್ತರ ಕರ್ನಾಟಕ ಭಾಗದವರು 100% ಏನಾಗಬೇಕು, ಸೆಲೆಕ್ಟ್ ಆಗಬೇಕು, ಹೌದಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೂ ಸಿದ್ದೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ, ಬಾಯ್, ಲವ್ ಯು ಆಲ್.